ಅರಾಮಿಯನ್ನರಿಗೆ ಅಂದ್ರೆ ಅರಬ್ಬರಿಗೆ, ಅರಬ್ ದೇಶ ಅಂತ ಏನಿತ್ತು ಆ ಆ ಒಂದು ಪ್ರದೇಶದಲ್ಲಿ ಇದ್ದಂತ ಜನರಿಗೆ ನಮ್ಮ ಭಾರತೀಯ ಲಿಪಿಗಳನ್ನ ಬರೆಯೋದಕ್ಕೆ ಅನುಕೂಲವಾದ ಹಾಗೆ ಒಂದು ಲಿಪಿನ ಸೃಷ್ಟಿ ಮಾಡ್ಕೊಳ್ತಾರೆ. ಅದನ್ನ ಕರೋಷ್ಟಿ ಅಂತ ನಾವು ಕರೆದಿದ್ದೀವಿ. ಅದನ್ನ ಆ ವಾಯುವ್ಯ ಭಾರತದಲ್ಲಿ ಮಾತ್ರ ಬಳಸಿದ್ದಾರೆ. ಇಡೀ ಭರತಖಂಡದಲ್ಲಿ ಎಲ್ಲೂ ಬಳಸಿಲ್ಲ ಅದು. ನಮ್ಮ ಭರತಖಂಡದಲ್ಲಿ ದಕ್ಷಿಣದಲ್ಲಿ ಬಳಸಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಅಷ್ಟೇ ಬಳಸಿದ್ದಾರೆ. ಚಿತ್ರದುರ್ಗದ ಲಿಪಿಕಾರ ಅವನೇನ್ ಮಾಡ್ತಾನೆ, ಎಲ್ಲ ಬರ್ದಿದ್ದಾದ್ಮೇಲೆ ಅವನ ಹೆಸರು ಬರ್ದ್ಬಿಟ್ಟ, ಅದರಲ್ಲಿ ತನ್ನ ಲಿಪಿಲಿ ಹೆಸರು ಬರ್ದ್ಬಿಟ್ಟ ಅವನು. ಸೊ ಆ ಮೂಲಕ ನಮಗನ್ಸೋದು ಏನು ಅಂದ್ರೆ ಆ ಲಿಪಿಕಾರನ್ನು ಕೂಡ ಆತ ವಾಯುವ್ಯ ಭಾರತದಿಂದ ಕರೆಸ್ಕೊಳ್ತಾನೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಶಾಸನಗಳನ್ನು ಬರೆಸ್ತಾನೆ. ಒಂದು ಬಂಡೆಗಳ ಮೇಲೆ ಶಾಸನ ಬರೆಸ್ತಾನೆ, ಒಂದು ಶಿಲಾಶಾಸನ, ಅದನ್ನ ಶಿಲಾಶಾಸನ ಮಾಲಿಕೆ ಅಂತ ಹೇಳ್ತೀವಿ. ಇನ್ನೊಂದು ಎಲ್ಲೆಲ್ಲಿ ತಾನು ಹೋಗ್ತಾ ಇದ್ದ ತನ್ನ ಒಂದು ಸಣ್ಣ ವಿಷಯಗಳನ್ನು ತಿಳಿಸ್ಬೇಕಾಯ್ತು ಅಲ್ಲೆಲ್ಲ ಒಂದು 10 ಲೈನ್ನ ಶಾಸನ, ಬಿಡಿ ಶಾಸನ ಹಾಕ್ತಾನೆ. ಇನ್ನ ಮುಂದೆ ಕೆಲವು ಜಾಗಗಳಲ್ಲಿ ಬಹಳ ಪ್ರಮುಖವಾದಂತ ಜಾಗಗಳಿಗೆ ಹೋಗ್ತಾನೆ. ಬುದ್ಧ ಹುಟ್ಟಿದಿರ್ಬೋದು, ಬುದ್ಧ ಅವನಿಗೆ ಜ್ಞಾನೋದಯವಾದಂತ ಜಾಗ ಇರ್ಬೋದು, ಅಥವಾ ಅವನು ಪ್ರಥಮವಾಗಿ ಇದು ಬೋಧನೆ ಮಾಡಿದಂತ ಪ್ರದೇಶ ಇರ್ಬೋದು. ಇಂಥ ಕಡೆ ಹೋದಾಗ ಅಲ್ಲಿ ಅವನ ಶಾಸನಕ್ಕಿಂತ ಮುಖ್ಯವಾಗಿ ಸ್ತಂಭಗಳನ್ನ ಮಾಡ್ತಾನೆ. ಆ ಸ್ತಂಭಗಳನ್ನ ಮಾಡಿ ಆ ಸ್ತಂಭಗಳ ಮೇಲೆ ಆತ ಶಾಸನ ಬರೀತಾನೆ ಅವನು. ಸೊ ಹೀಗೆ ಆಮೇಲೆ ಇನ್ನು ಅಲ್ಲಿದ್ದಂತ ಬೇರೆ ಬೇರೆ ಸ್ಟೆಪ್ಸ್ ಇದ್ರು, ಸಣ್ಣ ಬೇರೆ ಬೇರೆ ಮತಗಳವರು ಇದ್ರು, ಆಜೀವಿಕರಿದ್ರು, ಬೇರೆ ಬೇರೆಯವರು ಇದ್ರು. ಅವ್ರಿಗಾಗಿ ಗವಿಗಳನ್ನ ತೊಡೆದಾಗ ಆ ಗವಿಗಳಲ್ಲಿ ಕೆಲವು ಶಾಸನಗಳನ್ನ ಹಾಕ್ತಾನೆ. ಹೀಗೆ ಆತ 4 ಲಿಪಿಗಳಲ್ಲಿ 3 ಭಾಷೆಗಳನ್ನ ಬಳಸಿ ಶಾಸನ ಆ ಕಾಲಕ್ಕೆ 2300 ವರ್ಷಗಳ ಹಿಂದೆ ಹಾಕ್ತಾನೆ. ಗ್ರೀಕರಿಗೆ ಅನುಕೂಲವಾಗ್ಲಿ ಅಂತ ಗ್ರೀಕ್ ಲಿಪಿ, ಗ್ರೀಕ್ ಭಾಷೆ, ಅರಮೇನಿಯರಿಗೆ ಅನುಕೂಲವಾಗ್ಲಿ ಅಂದ್ಬಿಟ್ಟು ಅರಮೇನಿಯನ್ ಭಾಷೆ ಮತ್ತು ಲಿಪಿಯನ್ನು ಬಳಸ್ತಾನೆ ಆತ. ಮತ್ತೆ ಈ ಮಿಶ್ರ ಜನ ಇದ್ರು, ಈ ಬೆರಕೆ ಜನ ಅಂತ, ಅಂದ್ರೆ ಅವರು ಗ್ರೀಕರು ಅಲ್ಲ, ಅರಮೇನಿಯರು ಅಲ್ಲ, ಭಾರತೀಯರು ಅಲ್ಲ, ಈ ಒಂದು ಮಿಶ್ರ ಜನಾಂಗ. ಈ ಸೈನಿಕರು ಬಂದು ನೆಲೆಸಿದಾಗ ಸ್ಥಳೀಯರನ್ನ ಮದುವೆ ಆಗಿ ಇಲ್ಲಿನ ಭಾಷೆ, ಇಲ್ಲಿನ ಒಂದು ಇದನ್ನ ಅವರು ಅನುಸರಿಸ್ಕೊಂಡಿದ್ದಂತ ಜನ ಇದ್ರು. ಅವ್ರಿಗಾಗಿ ಈ ಕರೋಷ್ಟಿ ಅಂತಕ್ಕಂಥ ಲಿಪಿಯನ್ನ ಆತ ಹೇಳ್ತಾನೆ. ಭಾರತೀಯ ಭಾಷೆ ಅವ್ರಿಗೆ ಗೊತ್ತಿತ್ತು, ಅದ್ರ ಲಿಪಿ ಗೊತ್ತಿಲ್ಲ. ಅದಕ್ಕಾಗಿ ಆತ ಕರೋಷ್ಟಿ ಅಂತಕ್ಕಂಥ ಲಿಪಿಯನ್ನು ಹೇಳ್ತಾನೆ. ಅಂದ್ರೆ 4 ಭಾಷೆಯನ್ನು ಬಳಸಿ 4 ಲಿಪಿಗಳನ್ನ ಬಳಸಿ 3 ಭಾಷೆಗಳಲ್ಲಿ ಆ ಕಾಲಕ್ಕೆ 2300 ವರ್ಷಗಳ ಹಿಂದೆನೆ ತನ್ನ ಬೌದ್ಧ ತತ್ವಗಳು, ಧರ್ಮ ತತ್ವಗಳು ಅವ್ರಿಗೆ ತಿಳಿಬೇಕು ಅಂದ್ಬಿಟ್ಟು ಆತ ತನ್ನ ರಾಜ್ಯದಾದ್ಯಂತ ಶಾಸನ ಹಾಕ್ತಾನೆ. ವಾಯುವ್ಯ ಭಾರತದಲ್ಲಿ ಗ್ರೀಕ್ ಇದ್ದ ಜಾಗದಲ್ಲಿ ಮಾತ್ರ ಗ್ರೀಕ್ ಶಾಸನ ಹಾಕ್ತಾನೆ, ಎಲ್ಲ ಕಡೆ ಹಾಕ್ಸೋದಿಲ್ಲ. ಅರೆಮೇನಿಯರಿದ್ದು ಕಾಬೂಲ್, ಮುಖ್ಯವಾಗಿ ಕಾಬೂಲ್ ಮತ್ತು ಪೆಶಾವರ ಆ ಜಾಗದಲ್ಲಿ ಮಾತ್ರ ಗ್ರೀಕ್ ಹಾಕ್ತಾನೆ, ಅರೆಮಿಯಾ ಲಿಪಿಯನ್ನು ಹಾಕ್ತಾನೆ ಆತ. ಉಳಿದ ಕಡೆ ಹಾಕ್ಸೋದಿಲ್ಲ. ಉಳಿದ ಪಂಜಾಬ್ ಮತ್ತು ಈಗಿನ ಪಂಜಾಬ್ ಮತ್ತು ಪಾಕಿಸ್ತಾನದ ಭಾಗಗಳಲ್ಲಿ ಆತ ಅರಾಮಿಯ ಲಿಪಿಯನ್ನು ಬಳಸ್ತಾನೆ, ಬ್ರಾಹ್ಮಿ ಲಿಪಿಯನ್ನು ಬಳಸೋದಿಲ್ಲ ಆತ. ಸೊ ಹೀಗೆ ಆತ ಆ ಕಾಲಕ್ಕೆ 2300 ವರ್ಷಗಳ ಹಿಂದೆನೆ 4 ಲಿಪಿಗಳನ್ನ ಬಳಸ್ತಾನೆ ತನ್ನ ಧರ್ಮ ತತ್ವಗಳನ್ನ ಪ್ರಚುರಪಡಿಸೋದಕ್ಕಾಗಿ. ಎಲ್ಲರೂ ತಿಳ್ಕೊಳ್ಬೇಕೆಂಬತಕ್ಕಂಥದ್ದು ಅವನ ಮನಸ್ಸಲ್ಲಿ ಇದ್ದಿದ್ದು. ಎಲ್ಲರೂ ಇದನ್ನ ಓದ್ಬೇಕು, ಎಲ್ಲರೂ ಇದನ್ನ ತಿಳ್ಕೊಳ್ಬೇಕು, ಇದಂತೆ ಅನುಸರಿಸಬೇಕು ಅಂತ. ಸುಮ್ಮನೆ ಕುಳಿತುಕೊಳ್ಳೋದಲ್ಲ, ಅದನ್ನ ಅನುಸರಿಸಬೇಕು ಎಂಬತಕ್ಕಂಥದ್ದು, ಸುಮ್ಮನೆ ಕೇಳೋದು ಅಲ್ಲ. ಈ ಒಂದು ಉದ್ದೇಶಕ್ಕೆ ಆತ ಎಲ್ಲ ಕಡೆ ಆ ಒಂದು ತನ್ನ ಶಾಸನಗಳನ್ನ ಹಾಕ್ಸಿ ಆ ಒಂದು ತನ್ನ ತತ್ವಗಳನ್ನ ಬಳಸ್ತಾನೆ. ಇಲ್ಲಿ ಬಿಡಿ ಶಾಸನ ಅಂದ್ರೆ ಏನು ಅಂತ, ಶಿಲಾಶಾಸನ ಅಂದ್ರೆ ಏನು? ಶಿಲಾಶಾಸನ ಅಂದ್ರೆ 12 ಶಾಸನ ಒಂದು ಗುಂಪದು, ಒಂದು ಗುಚ್ಛ ಅದು. ಈಗ ಈ ಗೋಡೆ ಮೇಲೆ ಬರ್ದ ಅಂದ್ರೆ ಅಲ್ಲಿ ಶುರು ಮಾಡ್ದ ಅಂದ್ರೆ ಇಲ್ಲಿವರೆಗೂ ಬರೆದ್ರೆ 12 ಶಾಸನಗಳನ್ನು ಒಟ್ಟಿಗಿರುತ್ತೆ ಅದು 12 ಶಾಸನಗಳು. ಅವನ್ನ ಬೇರೆ ಬೇರೆ ಕಡೆಗಳಲ್ಲಿ, ತನ್ನ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಆತ ಬಳಸ್ತಾನೆ. ಅದನ್ನು 12 ಶಾಸನಗಳನ್ನು ಆತ ಬಳಸ್ತಕ್ಕಂಥದ್ದು. ಆತ ಒಟ್ಟು 12 ಶಾಸನ ಇರ್ಬೇಕಲ್ಲಿ, ಅಲ್ಲಿ ಒಂದು ಶಾಸನ ಕಡಿಮೆ ಆಗಿರ್ಬಾರ್ದು. ತಪ್ಪು ಹೇಳ್ತಾ ಇದ್ದೀನಿ ನಾನು. 14 ಶಾಸನಗಳ ಮಾಲಿಕೆ, 14 ಶಾಸನಗಳ ಮಾಲಿಕೆ. 14 ಶಾಸನಗಳು ಅಲ್ಲಿಂದ ಹಿಡಿದು ಕೊನೆಯವರೆಗೂ 14 ಶಾಸನ ಇರಬೇಕು. ಅವನು ಬೇರೆ ಮಾಡೋದಕ್ಕೆ ಅವನ ಗೆರೆ ಹಿಡಿದಿರ್ತಾನೆ, ಇದು ಬೇರೆ ಶಾಸನ, ಇದು ಬೇರೆ ಶಾಸನ ಅಂತ. ಸೊ ಹೀಗೆ 14 ಶಾಸನಗಳ ಮಾಲಿಕೆಯನ್ನು ಆತ ಬರೆದಂತ ಸನ್ನಿವೇಶದಲ್ಲಿ ಆತ ಆ 14 ಶಾಸನಗಳಲ್ಲೂ ಕೂಡ ಬೇರೆ ಬೇರೆ ವಿಷಯ ಹೇಳ್ತಾನೆ, ಒಂದೇ ವಿಷಯ ಹೇಳೋದಿಲ್ಲ ಅವನು. 14 ಶಾಸನಗಳಲ್ಲೂ ಕೂಡ ಅವನು ಬೇರೆ ಬೇರೆ ವಿಷಯ ಹೇಳ್ತಾನೆ. ಬಹಳ ವಿಶೇಷ ಅಂದ್ರೆ ಈ 14 ಶಾಸನ ಮಾಲಿಕೆಯಲ್ಲಿ ಕಳಿಂಗವನ ಗೆದ್ದಿದ್ದು ಬರುತ್ತೆ. ಕಳಿಂಗವನ ಗೆದ್ದೆ ಅಂತಕ್ಕಂಥ ವಿಷಯ ಹೇಳ್ತಕ್ಕಂಥದ್ದು ಈ ಶಾಸನಗಳಲ್ಲೇ. ನಮ್ಗಿಲ್ಲ ಅಂದ್ರೆ ಗೊತ್ತಾಗ್ತಾ ಇರಲಿಲ್ಲ ಕಳಿಂಗ ಅವನು ಗೆದ್ದಿದ್ದು ಎಲ್ಲಿ ಅಂದ್ರೆ ಅವನ ಶಾಸನ ಬರ್ಸ್ಕೊಂಡಿದ್ದಾನೆ. ಆದರೆ ತಪ್ಪಿಯೂ ಈ ಶಾಸನ ಕಳಿಂಗದಲ್ಲಿ ಹಾಕ್ಸಿಲ್ಲ ಅವನು. ನೋಡಿ ಅವನ ಒಂದು ರಾಜತಾಂತ್ರಿಕ ನೀತಿ ಹೇಗಿತ್ತು ಅನ್ನೋದು. ನಾನು ಕಳಿಂಗವನ ಗೆದ್ದೆ ಅಂತಕ್ಕಂಥ ಒಂದು ವಿಷಯ ಹೇಳ್ತಕ್ಕಂಥ ಶಾಸನವನ್ನ ಆತ ಕಳಿಂಗದಲ್ಲಿ ಹಾಕ್ಸಿಲ್ಲ ಅವನು. ಕಳಿಂಗದಲ್ಲಿ 3 ಶಾಸನ ಸಿಗುತ್ತೆ ಈ ಇದು ಶಿಲಾಶಾಸನ ಮಾಲಿಕೆ. ತಪ್ಪಿಯೂ ಕೂಡ ಅಲ್ಲಿ 3 ಶಾಸನ ಹಾಕ್ಸೋಕೆ ಹೋಗುದಿಲ್ಲ ಅವನು. ಕಳಿಂಗವನ ಗೆದ್ದಿದ್ದಾಗ್ಲಿ
ಆ ಕಳಿಂಗದ ಜೊತೆಲಿ ತಾವು ಸಂಪರ್ಕದಲ್ಲಿ ಇದು ಆ ವಿಷಯನ ಹೇಳೋಕ್ ಹೋಗಿದ್ದಿಲ್ಲ ಅವನು. ಹಾಗಾದ್ರೆ ಅಲ್ಲೇನ್ ಮಾಡ್ತಾನೆ ಅಂದ್ರೆ ಆ 3 ಶಾಸನ 11, 12, 13ನೇ ಶಾಸನಗಳ ಬದಲಾಗಿ ಈತ ಬೇರೆ ಶಾಸನ ಬರೆಸ್ತಾನೆ ಅಲ್ಲಿ. ನಾವೆಲ್ಲರೂ ಕೂಡ ಹೀಗೆ ಸ್ನೇಹಿತರಂತ ಇರ್ಬೇಕು, ಮುಂದೆ ಯಾವುದೇ ತರದ ತೊಂದರೆ ಆಗಬಾರ್ದು, ಈ ತರದ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ತಕ್ಕಂಥ ಒಂದು ಇದಾಗ್ತಾನೆ ಹೊರತು ತಪ್ಪಿಯೂ ಆ ಶಾಸನಗಳಲ್ಲಿ 13, 12, 11, 12, 13ನೇ ಶಾಸನದಲ್ಲಿ ಕಳಿಂಗದ ವಿಷಯ ಬರದಂಗೆ ನೋಡ್ಕೊಳ್ತೇನೆ ಅವನು. ಆದ್ರೆ ಕಳಿಂಗದ ಹೊರಗಡೆ ನಾನು ಕಳಿಂಗವನ್ನು ಗೆದ್ದೆ, ಇಷ್ಟು ಜನ ಸತ್ರು, ಇಷ್ಟು ಜನ ಸೆರೆ ಹಿಡ್ಕೊಂಡದ್ದು ಅಂತ ಎಲ್ಲ ಹೇಳ್ಕೊಳ್ತಾನೆ. ಸೊ ಇದು ಅವನ ರಾಜತಾಂತ್ರಿಕ ನೀತಿ. ಇದು ಮುಖ್ಯವಾಗಿ ನಮ್ಗೆ ಸಿಗ್ತಕ್ಕಂಥದ್ದು ಒಂದು ಶಹಬಾಜ್ಗರ್ ಪೆಶಾವರ ಹತ್ರ ಇರ್ತಕ್ಕಂಥದ್ದು, ಇಲ್ಲಿ ಒಂದು ಕಡೆ ಸಿಗುತ್ತೆ. ಮಾನ್ಸೇರಾ ಇದು ಕೂಡ ಇವತ್ತು ಪಂಜಾಬಿನ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದು. ಗಿರಿನಾರ, ಇದು ಗಿರ್ನಾರ ಅಂತಾರೆ ಗಿರಿನಗರ, ನಿಮಗೆ ಗಿರ್ ಪ್ರದೇಶ ಅಂತ ಇದೆಯಲ್ಲ, ಇವತ್ತು ಸಿಂಹ ಭಾರತಖಂಡದಲ್ಲಿ ಎಲ್ಲಾದ್ರೂ ಸಿಂಹಗಳಿದ್ರೆ ನ್ಯಾಚುರಲ್ ಆಗಿ ಅದೊಂದೇ ಜಾಗದಲ್ಲಿ ಇರ್ತಕ್ಕಂಥದ್ದು ಭಾರತಖಂಡದಲ್ಲಿ. ಇದಾಕ ಹುಲಿಗಳಿದೆ, ಚಿರತೆಗಳಿದೆ, ಆದ್ರೆ ಸಿಂಹ ನ್ಯಾಚುರಲ್ ಆಗಿ ಇರ್ತಕ್ಕಂಥದ್ದು ಗುಜರಾತ್ ಅಲ್ಲಿ ಇರ್ತಕ್ಕಂಥ ಗಿರ್ನಾರ್, ಅದು ಗಿರ್ನಾರ್ ಅಂತ. ಆ ಗಿರಿನಗರ ಅಂತ ಇದ್ದು ಅದು ಗಿರ್ನಾರ್ ಆಗಿದೆ. ಅಲ್ಲಿ ಒಂದು ಈ ಶಾಸನ ಬರ್ತಾನೆ. ಇನ್ನೊಂದು ಕಾಲ್ಸಿ, ಡೆಹ್ರಾಡೂನ್ ಹತ್ರ, ಇದು ಉತ್ತರ ಹಿಮಾಲಯ ನೇಪಾಳದಿಂದ ಮೇಲೆ ಬರ್ತಕ್ಕಂಥ ಒಂದು ಪ್ರದೇಶ, ಅಲ್ಲಿ ಬರೆಸ್ತಾನೆ. ಇನ್ನೊಂದು ಯರಗುಡಿ, ನಮಗೆ ಸಮೀಪ ಇರತಕ್ಕಂಥದ್ದು. ಯರಗುಡಿ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶದ ಕರ್ನೂಲ್ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಅದು ಯರಗುಡಿ. ಆ ಯರಗುಡಿಲಿ ಒಂದು ಶಿಲಾಶಾಸನ ಮಾಡಿ ಕಳಿಸ್ತಾನೆ. ನೀವು ಯಾವತ್ತಾದ್ರೂ ಅಂದ್ರೆ ನೀವು ನೋಡೋಕ್ಕಾಗೋದಿಲ್ಲ ಬಿಡ್ರಿ, ಅದು ಮಂತ್ರಾಲಯದಿಂದ ಕೆಳಕ್ಕೆ ಹೋದ್ರೆ ಗುತ್ತಿ ರೋಡಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ, ದಾರಿಲೇ ಸಿಗುತ್ತೆ ಅದು. ಅದಾದ್ಮೇಲೆ ಒರಿಸ್ಸಾದಲ್ಲಿ ಹಾಕ್ತಾನೆ, ಜೋಗಡ ಮತ್ತು ಧೋನಿ ಎಂಬತಕ್ಕಂಥ ಕಡೆಯಲ್ಲಿ ಹಾಕ್ತಾನೆ ಅವನು, 2 ಶಾಸನ ಹಾಕ್ತಾನೆ. ಇವು ಒಟ್ಟು 14 ಶಾಸನ ಮಾಲಿಕೆಗಳಿವೆ. 14 ಶಾಸನಗಳು ಇಲ್ಲಿ ಇರಲೇಬೇಕು. ಒಂದೊಂದರಲ್ಲೂ ಬೇರೆ ಬೇರೆ ವಿಷಯ ಇರುತ್ತೆ. ಕೆಲವು ಸಾರಿ ರಿಪೀಟ್ ಆಗುತ್ತೆ, ಕೆಲವು ವಿಷಯ ರಿಪೀಟ್ ಆಗ್ಬೋದು. ಈಗ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಮಾತುಗಳು ಪದೇ ಪದೇ ಬರ್ತಾ ಇರ್ತವೆ, ಎಲ್ಲದರಲ್ಲೂ ಬರ್ತಾ ಇರುತ್ತೆ. ಆದ್ರೆ ಅನೇಕ ವಿಷಯಗಳನ್ನ ಅಲ್ಲಿ ಬೇರೆ ಬೇರೆಯಾಗಿ ನಾವು ನೋಡ್ತೀವಿ. ಇನ್ನ ಬಿಡಿ ಶಾಸನದ ವಿಷಯ ಬಂದಾಗ ಅದು ಬಿಡಿ ಆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ವಿಷಯ ಹೇಳ್ತಕ್ಕಂಥದ್ದು ಬಿಡಿ ಶಾಸನ ಬಂದಾಗ. ಆ ಬಿಡಿ ಅಂದ್ರೆ ಆ ಸ್ಥಳೀಯವಾದಂತ ವಿಷಯವನ್ನು ಹೇಳ್ತಕ್ಕಂಥದ್ದು, ಸ್ಥಳೀಯವಾಗಿ ತಾನು ಕಳಿಸ್ಬೇಕಾದಂತ ವಿಷಯವನ್ನು ಕಳಿಸಿರ್ತಕ್ಕಂಥದ್ದು ಅಷ್ಟೇ ಅದು ಬರ್ತಕ್ಕಂಥದ್ದು. ಅಂತ ಸ್ಥಳೀಯವಾದಂತ ವಿಷಯ ಹೇಳೋದಕ್ಕೆ ಆತ ಬಂಡೆಗಳನ್ನ ಆಶ್ರಯಿಸ್ತಾನೆ. ಎಲ್ಲೆಲ್ಲಿ ಬಂಡೆ ಅಂದ್ರೆ ಜನ ಎಲ್ಲಿ ಸೇರ್ತಾರೆ ಆ ಜನ ಸೇರ್ತಕ್ಕಂಥ ಜಾಗದಲ್ಲಿ ಆತ ಒಂದೊಂದೇ ಶಾಸನ ಬರೆಸಿರ್ತಕ್ಕಂಥದ್ದು, ಅದು ಬಿಡಿ ಶಾಸನಗಳು. ಆ ತರದ ಬಿಡಿ ಶಾಸನ ನಮಗೆ ಸುಮಾರು 15 ಸಿಗ್ತವೆ. ಅದರಲ್ಲಿ ಕರ್ನಾಟಕದಲ್ಲಿ 7-8 ಸಿಗ್ತವೆ. ನೀವು ಲೆಕ್ಕ ಹಾಕೊಳ್ಳಿ, ಕರ್ನಾಟಕದ ಪ್ರಾಮುಖ್ಯತೆ ಮುಂದೆ ಹೇಳ್ತೀನಿ ನಾನು, ಕರ್ನಾಟಕದಲ್ಲಿ ಎಷ್ಟು ಪ್ರಾಮುಖ್ಯತೆ ಇತ್ತು ಅನ್ನೋದಕ್ಕೆ. 15-16 ಶಾಸನ ಸಿಗುತ್ತೆ ಅದು. ಅಲ್ಲಿ ಮುಖ್ಯವಾಗಿ ಸಹಸ್ರಂ, ಇದು ಉತ್ತರ ಭಾರತದಲ್ಲಿ ಬಿಹಾರದಲ್ಲಿ ಸಿಗ್ತಕ್ಕಂಥದ್ದು. ರೂಪನಾಥ ಮಧ್ಯಪ್ರದೇಶದಲ್ಲಿ ಸಿಗ್ತಕ್ಕಂಥದ್ದು. ಮತ್ತೆ ಬೈರಾಟನೇ ಇವತ್ತಿನ ವಿರಾಟ ಅಂತ, ಸಂಸ್ಕೃತದ ವಿರಾಟ ಏನಿದೆ ಅದೇ ಬೈರಾಟ ಆಗಿರೋದು. ಈಗ ಅದು ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದು. ವಿರಾಟ ನಗರ ಅಂತ ಏನ್ ಹೇಳ್ತೀವಿ, ಮಹಾಭಾರತದಲ್ಲಿ ಬರ್ತಕ್ಕಂಥ ವಿರಾಟ್ ನಗರ, ಅದೇ ಬೈರಾಟ್ ಅಂತ ಇವತ್ತು. ಅದು ಜೈಪುರದ ಹತ್ರ ಇರ್ತಕ್ಕಂಥದ್ದು. ಗುಜರಾ ಎಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿದೆ. ಕೈಲಾಶ್ ಎಂತಕ್ಕಂಥ ಪ್ರದೇಶ ಈ ಹೊಸ ಸಿಕ್ಕಿದ್ದು, ಇದು ಒಂದು 40 ವರ್ಷಗಳಿಂದ ಇದು ಪತ್ತೆ ಆಯ್ತು ಇದು. ಮತ್ತೆ ಮುರ್ಮುರಿಯಾ ಅಂತ ಬಿಹಾರಲ್ಲಿ ಸಿಗ್ತಕ್ಕಂಥದ್ದು, ಇದು ಪತ್ತೆಯಾಗಿ ಇನ್ನು 20 ವರ್ಷ ಆಯ್ತು ಅಷ್ಟೇ ಇದು ಪತ್ತೆಯಾಗಿ. ಇನ್ನು ಸಿಗ್ತವೆ, ಅಶೋಕನ ಶಾಸನ ಸಿಗ್ತಾ ಇವೆ. ಇನ್ನ ಬಾಬ್ರು ಎಂತಕ್ಕಂಥ ಕಡೆಯಲ್ಲಿ ಮಧ್ಯಪ್ರದೇಶ ಸಿಕ್ಕಿರ್ತಕ್ಕಂಥದ್ದು. ಇದಾದ್ಮೇಲೆ ಇನ್ನ ನಮ್ಮ ಕರ್ನಾಟಕದಲ್ಲಿ ಮಸ್ಕಿ, ಪಾಲ್ಕಿಗುಂಡು, ಕೊಪ್ಪಳದಲ್ಲಿ 2 ಸಿಗುತ್ತೆ. ಒಂದು ಕೊಪ್ಪಳ ಗವಿಮಠದಲ್ಲಿ ಒಂದು ಸಿಗುತ್ತೆ, ಪಾಲ್ಕಿಗುಂಡಲ್ಲಿ ಒಂದು ಸಿಗುತ್ತೆ. ಆಮೇಲೆ ಉಡೇಗೋಳ, ನಿಟ್ಟೂರು, ಬಳ್ಳಾರಿ ಜಿಲ್ಲೆಯಲ್ಲಿ ಸಿಗ್ತಕ್ಕಂಥದ್ದು ಇವೆರಡು. ಇನ್ನು 3 ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟ್ಟಂಗಿ ರಾಮೇಶ್ವರ, ಇವುಗಳಲ್ಲಿ ಈ ಬಿಡಿ ಶಾಸನ ಸಿಗ್ತಕ್ಕಂಥ. ಅಂದ್ರೆ ಆಯಾ ಸ್ಥಳಕ್ಕೆ ತಕ್ಕಂತೆ ಏನ್ ಹೇಳ್ಬೇಕೋ ಆ ವಿಷಯವನ್ನು ಅಷ್ಟೇ ಹೇಳ್ತಕ್ಕಂಥ ವಿಷಯ ಅದು. ಅಂದ್ರೆ ಇವೆಲ್ಲವೂ ಕೂಡ ಒಳಗೊಂಡಿರ್ತಕ್ಕಂಥದ್ದು ಬೌದ್ಧ ತತ್ವಗಳೇ, ಸಂಘದ ತತ್ವಗಳನ್ನ. ಆ ಸಂಘದ ತತ್ವಗಳನ್ನ ಆತ ಆ ಬಿಡಿ ಶಾಸನ ಬಳಸ್ತಾನೆ. ಇದಾದ್ಮೇಲೆ ಸ್ತಂಭ ಶಾಸನಗಳು ಅಂದಾಗ ಅವು 6 ಇರ್ಬೇಕು. ಒಂದು ಸ್ತಂಭದ ಮೇಲೆ ಆತ ಬರ್ದ ಅಂದ್ರೆ 6 ಶಾಸನ ಒಟ್ಟಿಗಿರ್ಬೇಕು ಅವು. ಅಲ್ಲಿ ಒಂದು ಶಾಸನ ಕಡಿಮೆ ಇರೋದಿಲ್ಲ. ಅಲ್ಲಿ ಸ್ತಂಭ ಶಾಸನ ಅಂದಾಗ ನಮಗೆ ಅವು 6 ಶಾಸನ ಒಟ್ಟಿಗಿರ್ಬೇಕದು. ಅಲ್ಲಿ ಮುಖ್ಯವಾಗಿ ಅಲ್ಲಿ ಸಿಗ್ತಕ್ಕಂಥ ನಮ್ಗೆ ಒಂದು ತೋಪ್ರಾದಲ್ಲಿ, ಅದನ್ನು ಈಗ ಡೆಲ್ಲಿಲಿ ತಂದಿಟ್ಟಿದ್ದಾನೆ. ಫಿರೋಜ್ ಶಾ ರಾಜನಾಗಿದ್ದಾಗ ಅವನಿಗೆ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ. ಆಸಕ್ತಿ ಬಂದಾಗ ತೋಪ್ರಾದಿಂದ ಸುಮಾರು 45 ಅಡಿ ದೊಡ್ಡ ಶಾಸನ, 45 ಅಡಿ ಉದ್ದದ ಶಾಸನ ಕಲ್ಲದು. ನಾವು ಒಪ್ಪಿಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಮಂದವಾದಂತ ಕಲ್ಲನ್ನ ಆತ ಹಡಗುಗಳ ಮೇಲೆ ತಂದಂತೆ. ಅದ್ರ ಬಗ್ಗೆ ಕಥೆನೇ ಇದೆ. ಅವನ ಬಗ್ಗೆ ಆ ಕಾಲದ ಅವನ ಫಿರೋಜ್ ಶಾ ಕಾಲದ ಘಟನೆಗಳನ್ನ ಹೇಳ್ತಕ್ಕಂಥ ಇವುಗಳಲ್ಲಿ ಅವೆಲ್ಲ ವಿವರಗಳು ಬರುತ್ತೆ, ಹೇಗೆ ಅವನು ಅದನ್ನು ಸಾಗಿಸ್ತಾನೆ.
ಮತ್ತೆ ಇನ್ನೊಂದು ಶಾಸನ ಅವನು ಸಾಗಿಸ್ತಾರೆ. ಡೆಲ್ಲಿ ಮೀರತ್ ಅಲ್ಲಿ ಇದ್ದಂತ ಶಾಸನ ಕೂಡ ಅವನು ಡೆಲ್ಲಿಗೆ ಸಾಗಿಸ್ತಾರೆ. ಮೀರತ್ ಶಾಸನ ಇವತ್ತು ಒಡೆದೋಗಿದೆ, ಒಡೆದು 3-4 ಪೀಸ್ ಆಗಿದೆ, ಅದು ಪೀಸ್ಗಳಾಗ್ಬಿಟ್ಟು ಅದು ಬಿದ್ದಿದೆ ಅದು. ಆದ್ರೆ ಅದು ಕೂಡ 6 ಶಾಸನ ಒಂದು 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 ಗುಚ್ಛ ಅಂದಾಗ ಆ ಕಂಬದ ಮೇಲೆ 6 ಶಾಸನ ಒಟ್ಟಿಗಿರ್ಬೇಕು. 6 ಶಾಸನದ ಒಂದು ಮಾಲಿಕೆಯನ್ನ ಅಲ್ಲಿ ಬಿಡಿಸಿರ್ತಕ್ಕಂಥದ್ದು. ಇದಾದ್ಮೇಲೆ ಅಲಹಾಬಾದ್ ಮತ್ತು ಕೋಸಂ. ಅಲಹಾಬಾದ್ ಶಾಸನ ನೀವು ಕೇಳಿರ್ಬೇಕು, ಬಹಳ ಪ್ರಮುಖವಾದಂತಹ ಒಂದು ಶಾಸನ. ಇವನು ಅಶೋಕನ ಕಾಲದಲ್ಲದೆ, ಅಶೋಕನ ಶಾಸನ ಅಲ್ಲದೆ ಇನ್ನೊಂದು ಶಾಸನ ಇದೆ ಅಶೋಕನ, ಇದ್ರ ಮೇಲೆ, ಇದು ಯಾವುದು, ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ತನ್ನ ಶಾಸನವನ್ನು ಇದೇ ಕಂಬದ ಮೇಲೆ ಬರೆಸ್ತಾನೆ. ಸಮುದ್ರಗುಪ್ತ ಕೂಡ ಈ ಅಲಹಾಬಾದ್ ಅಶೋಕನ ಶಾಸನದ ಮೇಲೆನೆ ತನ್ನ ಶಾಸನ ಕೂಡ ಬರೆಸಿದ್ದಾನೆ. ಹೀಗಾಗಿ ಆ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ, ಆ ಮೂಲಕ ಎರಡು ರಾಜವಂಶಗಳ ಇದರಲ್ಲೂ ಕೂಡ ಬಹಳ ಪ್ರಮುಖವಾದಂತ ಒಂದು ಶಾಸನ ಅದು. ಇನ್ನ ಲೋರಿಯಾ ಅರಾರಾಜಲ್ಲಿ, ಲೋರಿಯಾ ನಂದಗಡ ಅಂತ, ಮತ್ತೆ ರಾಮಪೂರ್ವ, ಇವೆಲ್ಲವೂ ಕೂಡ ಬಿಹಾರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲವೂ ಯಾಕೆ ಬಿಹಾರ ಪ್ರದೇಶದಲ್ಲಿ ಜಾಸ್ತಿ ಬರ್ತಾ ಇದೆ ಅಂದ್ರೆ, ಬುದ್ಧ ಅವನು ಇದಕ್ಕೆ ನೇಪಾಳಕ್ಕೆ ಹತ್ರದಲ್ಲಿ, ನೇಪಾಳಕ್ಕೆ ಬಾರ್ಡರ್ ಬರ್ತಕ್ಕಂಥದ್ದು ಬಿಹಾರ. ಹೀಗಾಗಿ ಆ ಪ್ರದೇಶ ಹೆಚ್ಚುಗೋಡಾಡಿರ್ತಕ್ಕಂಥದ್ದು. ಆ ಹೆಚ್ಚುಗೋಡಾಡಿದ್ರಿಂದ ಸಹಜವಾಗಿ ಅಶೋಕ ಕೂಡ ಆ ಪ್ರದೇಶ ಭೇಟಿ ಕೊಡ್ತಾನೆ. ಆ ಬುದ್ಧ ಹುಟ್ಟಿದ ಊರುಗಳು, ಬುದ್ಧ ಬೆಳೆದಂತ ಊರು. ಸೊ ಭೇಟಿ ಮಾಡಿದಾಗ ಆತ ಈ ಸ್ತಂಭ ಶಾಸನಗಳನ್ನು ಹಾಕಿಸ್ತಾನೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ಮತ್ತೆ ಬಿಡಿ ಶಾಸನೂ ಅಷ್ಟೇ. ಬಿಡಿ ಶಾಸನ ಅವನು ತೀರ್ಥಯಾತ್ರೆ ಹೋದಂತ ಸನ್ನಿವೇಶದಲ್ಲಿ ಅಶೋಕ ಅಲ್ಲಿ ಒಂದೊಂದು ಸ್ತಂಭ ಶಾಸನ ಹಾಕಿಸ್ತಾನೆ. ಆ ಸ್ತಂಭ ಶಾಸನದಲ್ಲಿ ಕೂಡ ಆಯಾ ಸ್ಥಳಕ್ಕೆ ಸಂಬಂಧಪಟ್ಟಂತ ವಿಷಯ ಇರುತ್ತೆ. 6 ಶಾಸನ ಅಲ್ಲಿ ಇರೋದಿಲ್ಲ, 6 ಶಾಸನ ಅಲ್ಲಿ ಇರೋದಿಲ್ಲ, ಅಲ್ಲಿ ಒಂದೇ ಶಾಸನ ಇರುತ್ತೆ. ಅವು ಬಿಡಿ ಸ್ತಂಭ ಶಾಸನ ಉಂಟು. ಅವನ್ನು ಕೂಡ ಲುಂಬಿನಿ, ನಿಗಾಲಿ ಸಾಗರ, ಮತ್ತೆ ಕಾಶಿ ಹತ್ರ ಇರ್ತಕ್ಕಂಥ ಸಾರನಾಥ, ಮತ್ತೆ ಸಾಂಚಿಯಲ್ಲಿ ಇರ್ತಕ್ಕಂಥದ್ದು ಕೂಡ ಒಡೆದೋಗಿದೆ. ಮತ್ತೆ ಇದು ಅಮರಾವತಿಯಲ್ಲಿ ಒಂದು ಸಿಕ್ಕಿತ್ತು. ಇವೆಲ್ಲವೂ ಕೂಡ ಬಿಡಿ ಶಾಸನಗಳನ್ನ ಸಿಗ್ತಕ್ಕಂಥದ್ದು. ಮತ್ತೆ ಇನ್ನು ಗ್ರೀಕ್ ಅರಾಮಿಯ ಶಾಸನ ನಿಮ್ಮ ಹೇಳಿದಾಗೆ ವಾಯುವ್ಯ ಭಾರತದಲ್ಲಿ ಕಾಬೂಲ್ ಹತ್ರ ಸಿಗ್ತಕ್ಕಂಥದ್ದು, ಆ ಕಾಬೂಲಿನ ಸಿಗ್ತಕ್ಕಂಥದ್ದು. ಇನ್ನ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಶಾಸನ ಸಿಗುತ್ತೆ. ಅದು ಇಡೀ ಅಶೋಕನ ಶಾಸನ ವೈವಿಧ್ಯದಲ್ಲೇ ಬಹಳ ವಿಶಿಷ್ಟವಾದದ್ದು. ಅದು ಸನ್ನತಿಯಲ್ಲಿ ಸಿಗ್ತಕ್ಕಂಥದ್ದು. ಸನ್ನತಿಯಲ್ಲಿ ಆ ಒಂದು ಚಪ್ಪಡಿ ಮೇಲೆ ಬರೀತಕ್ಕಂಥದ್ದು. ಚಪ್ಪಡಿ ಎರಡೂ ಕಡೆ ಶಾಸನ ಇದೆ. ಚಪ್ಪಡಿಲಿ ಎಲ್ಲೂ ಒಂದು ಶಾಸನ ಬರೆಸಿಲ್ಲ. ಆದ್ರೆ ಸನ್ನತಿಯೆಲ್ಲ ಸಿಕ್ಕಿರ್ತಕ್ಕಂಥ ಶಾಸನ ಚಪ್ಪಡಿಯಲ್ಲಿ ಬರ್ದಿರ್ತಕ್ಕಂಥದ್ದು. ಒಂದು ಕಡೆ ಈ ಕಡೆಗೆ ಒಂದು ಶಾಸನ, ಆ ಕಡೆಗೆ ಶಾಸನ ಇದೆ. ಮೇಲೆ ಒಡೆದೋಗಿದೆ. ಎಷ್ಟು ಶಾಸನ ಇತ್ತು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಮೇಲ್ಭಾಗ ಒಡೆದೋಗಿದೆ. ಸದ್ಯ ಅಷ್ಟಾದ್ರೂ ಸಿಕ್ತು ನಮ್ಗೆ. ಅದನ್ನ ದೇವ್ರನ್ನ ಕೂಡಿಸೋದಕ್ಕೆ ಒಂದು ದೇವ್ರ ಗೂಟ ಇಡೋದಕ್ಕೆ ಪೀಠ ಮಾಡ್ಕೊಂಡಿದ್ರು ಅದನ್ನ. ಅದು ಅಷ್ಟು ಆ ಕಾಲಕ್ಕೇನೆ ಒಡೆದೋಗಿದೆ. ಈಗ ಒಡೆದೋಗಿತ್ತು ಅಂದ್ರೆ ಸುಮಾರು ರಾಷ್ಟ್ರಕೂಟರ ಕಾಲಕ್ಕೇನೆ ಒಡೆದೋಗಿತ್ತು ಅದು. ಹೀಗಾಗಿ ಆ ಒಂದು ಶಾಸನದಲ್ಲಿ 12 ಮತ್ತು 14ನೇ ಶಾಸನ ಮಾತ್ರ ನಮಗೆ ಸಿಕ್ಕಿದೆ ಈ ಶಿಲಾ ಶಾಸನಗಳಲ್ಲಿ. ಇನ್ನು ಉಳಿದಂತ ಶಾಸನ ನಮ್ಗೆ ಸಿಗಲಿಲ್ಲ. ಎಷ್ಟು ಶಾಸನ ಇತ್ತು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೀಗೆ ನಮಗೆ ಬೇರೆ ಬೇರೆ ಶಾಸನ ಸಿಗ್ತಾ ಇದೆ. ಈಗ ಇಲ್ಲಿ ಬಹಳಷ್ಟು ಪ್ರಮುಖವಾದಂತ ವಿಷಯ ಅಂದ್ರೆ, ಆತ ಸಂಘವನ್ನ ಸೇರಿದ ಯಾರು, ಅಶೋಕ. ಅವನ ಪ್ರಕಾರ ಎಲ್ಲರೂ ಕೂಡ ಆ ಸಂಘದ ಒಂದು ತತ್ವಗಳನ್ನ ಪಾಲಿಸ್ಬೇಕೆಂಬತಕ್ಕಂಥದ್ದು ಅವನ ಆಸೆ. ಅದಕ್ಕೆ ಅವನು ಪದೇ ಶಾಸನ ಹೇಳ್ಕೊಡ್ತಾನೆ, ನಾನು ಇದನ್ನ ನಿಮ್ಮ ಇಹಕ್ಕೆ ಮತ್ತು ಪರಕ್ಕೆ ಒಳ್ಳೇದು, ಇಹದಲ್ಲಿ ನೀವು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ, ನಿಮಗೆ ಪರ ಖಂಡಿತವಾಗಿ ಸಿಗುತ್ತೆ ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡೆ ಅವನು ಎಲ್ಲರನ್ನ ಈ ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ಬೇಕಂತಕ್ಕಂಥದ್ದು, ಪರದಲ್ಲಿ ಒಳ್ಳೇದು ಮಾಡಬೇಕು, ಒಳ್ಳೇದಾಗ್ಬೇಕಂತಕ್ಕಂಥ ಕಾರಣಕ್ಕೆ ಆತ ಶಾಸನವನ್ನು ಹಾಕ್ಸ್ತಕ್ಕಂಥದ್ದು ಅಂತ ಹೇಳ್ಕೊಳ್ತಾನೆ ಅವನು. ಈಗ ಎಲ್ಲರ ಒಳಿತಿಗಾಗಿ ನಾನು ಹಾಕ್ಸ್ತಾ ಇದ್ದೀನಿ, ನೀವೆಲ್ಲರೂ ಇದನ್ನ ಓದಬೇಕು, ಇದರ ಅರ್ಥವನ್ನು ತಿಳ್ಕೊಳ್ಬೇಕಂತಕ್ಕಂಥ ಒಂದು ವಿಷಯವನ್ನ ಅವನು ಹೇಳ್ತಾ ಹೋಗ್ತಾನೆ. ಯಾರ್ಯಾರು ತಿಳ್ಕೊಳ್ಬೇಕು, ಎಲ್ಲೆಲ್ಲ ಶಾಸನ ಹಾಕ್ಸ್ತಾ, ಇದು ಬಿಟ್ಟು ಭರತಖಂಡ ಬಿಟ್ಟು ಎಲ್ಲೆಲ್ಲ ಹಾಕ್ಸದ ನೋಡಿ. ಈ ಕಾಲ ನಾನು ಮೊದಲು ಹೇಳಿದೆ, ಈ ಕಾಲಕ್ಕಾಗಲೇ ಗ್ರೀಕರು ಮತ್ತು ಭರತಖಂಡದ ಮಧ್ಯೆ ಒಂದು ಏರ್ಪಟ್ಟಿತ್ತು. ಒಂದು ವ್ಯಾಪಾರ ಸಂಬಂಧಗಳಿರ್ಬೋದು, ಪ್ರಯಾಣ ಇರ್ಬೋದು, ಇವೆಲ್ಲವೂ ಏರ್ಪಟ್ಬಿಟ್ಟಿತ್ತು. ಈ ಏರ್ಪಟ್ಟಿದ್ದರಿಂದ ಸಹಜವಾಗಿ ಒಂದು ರಸ್ತೆ ಅಲ್ಲಿ ಪ್ರಾರಂಭ ಆಗಿತ್ತು, ಒಂದು ವ್ಯಾಪಾರಿ ಮಾರ್ಗಗಳು ಶುರುವಾಗಿತ್ತು. ಹೀಗಾಗಿ ಅವನು ಹೇಳ್ತಾನೆ, ನನ್ನ ರಾಜ್ಯದ ಹೊರಗಿರ್ತಕ್ಕಂಥ ರಾಜ್ಯಗಳು ಯಾವ್ದದು, ದಕ್ಷಿಣದಲ್ಲಿ ಚೋಳ, ಪಾಂಡ್ಯ, ಮತ್ತೆ ಕೇರಳಪುತ, ಮತ್ತೆ ಸತ್ಯಪುತ್ತ, ಈ ರಾಜ್ಯಗಳು ಇವು ಕೂಡ ನನ್ನ ಒಂದು ಈ ತತ್ವಗಳನ್ನ ಪಾಲಿಸ್ಬೇಕು ಅಲ್ಲಿನ ಜನರು ಅಂತ ಹೇಳ್ಕೊಡ್ತಾನೆ. ಇವನು ಆಡಳಿತಕ್ಕೆ ಒಳಪಟ್ಟಿಲ್ಲ, ಅದು ಗಡಿ ಪ್ರಾಂತ್ಯಗಳು ಅಂತ ಹೇಳ್ಕೊಡ್ತಾನೆ ಇವನು. ನನ್ನ ಗಡಿ ಅಂದ್ರೆ ಚಿತ್ರದುರ್ಗ ಅಂತ ನಾವು ಗಡಿ ಇಟ್ಕೊಂಡ್ರೆ, ಆ ಚಿತ್ರದುರ್ಗದಿಂದ ಕೆಳಗಿದ್ದಂತ ಒಂದು ಪ್ರದೇಶಗಳೇನಿದೆ, ಚೋಳ, ಪಾಂಡ್ಯ, ಕೇರಳಪುತ್ರ ಮತ್ತು ಸತ್ಯಪುತ್ರವನ್ನೇ ನಾವು ಕೊಂಕಣ ಪ್ರದೇಶ ಅಂತ, ಅಥವಾ ನಮ್ಮ ಇವತ್ತಿನ ಈ ಸಹ್ಯಾದ್ರಿ ಪರ್ವತಗಳು ಅಂತ ಹೇಳ್ಕೊಳ್ಬಹುದು ಅಷ್ಟೇ ನಾವು ಅದನ್ನ. ಈ ಜನರು ಕೂಡ ನನ್ನ ತತ್ವಗಳನ್ನ ಪಾಲಿಸ್ಬೇಕು, ಮತ್ತೆ ಅಟವಿಕರು, ಅಡವಿಲಿರ್ತಕ್ಕಂಥ ಜನರು ಕೂಡ ಈ ತತ್ವಗಳನ್ನ ಪಾಲಿಸ್ಬೇಕಂತಕ್ಕಂಥ ಒಂದು ರೀತಿಯಲ್ಲಿ ಅವನು ಶಾಸನ ಹಾಕಿಸ್ತಾನೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಹೊರಗಿನ ದೇಶಗಳು
ಅಂದ್ರೆ ಯುರೋಪಿನ ದೇಶಗಳ ಬಗ್ಗೆ ಇವನ ಹೇಳ್ತಾನೆ ಕೆಲವು ವಿಷಯಗಳನ್ನ ಅಶೋಕನ ಶಾಸನಗಳಲ್ಲಿ. ಒಂದು ರಾಜ್ಯ ಅಂತಿಯೋಕ, ಆಂಟಿಗೊನಸ್ ಎಂಬತಕ್ಕಂಥ ಒಂದು ರಾಜ ಇದ್ದಾನೆ, ಸಿರಿಯಾದ ರಾಜ ಅವನು. ಅಲ್ಲಿ ಇವ್ ಮಹಾಮಾತವನ್ನು ಕಳಿಸ್ತಾನಂತೆ ಇವನು, ಹೋಗಿ ನೀವು ಹೋಗಿ ಅಲ್ಲಿ ಧರ್ಮ ಪ್ರಚಾರ ಮಾಡಿ ಅಂತ, ಬುದ್ಧನ ತತ್ವಗಳನ್ನ ಪ್ರಚಾರ ಮಾಡಿ ಅಂತ. ಎಲ್ಲಿ ಸಿರಿಯಾ ದೇಶಕ್ಕೆ ಕಳಿಸ್ತಾನೆ ಇದ್ದ ಒಂದು ಗುಂಪು, ಅವನು ಹೇಳ್ಕೊಂಡಿರೋದು ಇದು. ಇನ್ನೊಂದು ತುರುಮಾಯ. ತುರುಮಾಯ ಈಜಿಪ್ಟಿನ ರಾಜ. ಟಾಲಮಿ. ಟಾಲಮಿ ಕೇಳಿದ್ದೀರಾ? ಪಿ ಇಂದ ಶುರುವಾಗುತ್ತೆ, PTO, ಟಾಲಮಿ ಅಂತ. ಆ ಟಾಲಮಿಯನ್ನ ನಮ್ಮ ಭರತಖಂಡದಲ್ಲಿ ಕರೀತಾ ಇದ್ದಿದ್ದು ತುರುಮಾಯ ಅಂತ. ತುರುಮಾಯ ಅಂದ್ರೆ ಈಜಿಪ್ಟ್ ಕಳಿಸ್ತಾನೆ ಅಂತ. ಐಗುಪ್ತ ದೇಶ ಅಂತಲೂ ಅದನ್ನ ಕರೀತಾರೆ. ಐಗುಪ್ತಕ್ಕೆ ಈ ಮಹಾಮಾತ್ರವನ್ನು ಕಳಿಸ್ತಾನೆ, ಹೋಗಿ ಅಲ್ಲಿ ಬುದ್ಧನ ತತ್ವಗಳನ್ನು ಪ್ರಚಾರ ಮಾಡಿ ಅಂತ. ಇನ್ನೊಂದು ಅಂತಿಕಿನಿ. ಅಂತಿಕಿನಿ ಮೆಸಿಡೋನಿಯಾದ ರಾಜ. ಯಾವ ಅಲೆಕ್ಸಾಂಡರ್ ಎಲ್ಲಿಂದ ಬಂದಿದ್ದ ಅವನ ರಾಜ್ಯಕ್ಕೆ ಮತ್ತೆ ಇವನು ತನ್ನ ತತ್ವಗಳನ್ನ, ಬೌದ್ಧ ತತ್ವಗಳನ್ನ, ಸಂಘದ ತತ್ವಗಳನ್ನ ಪ್ರಚಾರ ಮಾಡೋದಕ್ಕಾಗಿ ಅಲ್ಲಿಗೆ ಮಹಾಮಾತ್ರವನ್ನು ಕಳಿಸ್ತಾನೆ. ಇನ್ನೊಂದು ಮಗ, ಇದು ಉತ್ತರ ಆಫ್ರಿಕಾ ದೇಶದ ಲಿಬಿಯಾದ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ, ಅಲ್ಲಿಗೂ ಕೂಡ ಮಹಾಮಾತ್ರವನ್ನು ಕಳಿಸ್ತಾನಂತೆ. ಈ ಲಾಸ್ಟ್ಗೆ ಅಲಿಕ ಸೋದರ ಅಲೆಕ್ಸಾಂಡರ್ ಆಳ್ತಾ ಇದ್ದಂಥ ಪ್ರದೇಶ ಏನಿತ್ತು, ಅವನ ಹೆಸರಿನ ಒಬ್ಬ ರಾಜ ಇದ್ದ. ಅವನು ಕ್ರಿಸ್ತಪೂರ್ವ 272ರಿಂದ 258 ಆಳದಂಥ ರಾಜ ಅವನು. ಆ ರಾಜನ ಒಂದು ಆಸ್ಥಾನಕ್ಕೆ ಈತ ಕಳಿಸ್ತಾನೆ. ಅಂದ್ರೆ ಕ್ರಿಸ್ತಪೂರ್ವದಲ್ಲೇ, ಅಂದ್ರೆ ಕ್ರಿಸ್ತ ಹುಟ್ಟೋದಕ್ಕಿಂತ ಮೊದಲೇ ಆ ಒಂದು ಪ್ರದೇಶದಲ್ಲಿ ಮಹಾಮಾತರು, ಬೌದ್ಧ ಮಹಾಮಾತರು ಅಲ್ಲಿ ತಮ್ಮ ಒಂದು ಸಂಘದ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಿರ್ತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾದಂಥ ವಿಷಯ. ಯಾಕೆಂದ್ರೆ ಮುಂದೆ ಅಲ್ಲಿ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಯೇಸು ಹುಟ್ಟುತ್ತಾನೆ. ಯೇಸು ಹುಟ್ಟಿದಾಗ ಅವನಿಗೆ ಆ ಒಂದು ಅಹಿಂಸಾ ತತ್ವಗಳು ಎಲ್ಲಿ ಬಂತು ಇರ್ತಕ್ಕಂಥದ್ದು ಕೂಡ ಇಲ್ಲಿ ಯೋಚನೆ ಮಾಡ್ಬೇಕಾದ್ ನಾವು ಅದಕ್ಕೆ ಒಂದು ABC ಆಫ್ ಕ್ರಿಶ್ಚಿಯಾನಿಟಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಚಾಬ್ರಾ ಅಂತಕ್ಕಂಥವ್ರ ಒಂದು ಪುಸ್ತಕ ಬರೆದವ್ರೆ, ABC ಆಫ್ ಕ್ರಿಶ್ಚಿಯಾನಿಟಿ ಅಂತ. ಅಂದ್ರೆ ಈ ಕ್ರಿಶ್ಚಿಯಾನಿಟಿ ಯಾವ ಹಿನ್ನೆಲೆಯಲ್ಲಿ ಬಂದಿರಬಹುದು ಅಂತ, ಹೇಗೆ ಬುದ್ಧನ ತತ್ವಗಳು ಅಲ್ಲಿ ಹೋಗಿ ಅಹಿಂಸೆಯನ್ನ, ಯಾಕಂದ್ರೆ ಹಿಂಸೆಯಲ್ಲೇ ಪ್ರಧಾನವಾಗಿರ್ತಕ್ಕಂಥದ್ದು, ಪುರುಷನ ಪೌರುಷವನ್ನೇ ಪ್ರಧಾನವಾಗುವಂತ ಇವು ಯಾವುದು ದೇಶಗಳು, ಅಂತ ಕಡೆ ಈ ತರದ ಒಂದು ಅಹಿಂಸೆಯನ್ನ ಬೋಧಿಸ್ತಕ್ಕಂಥ ಒಂದು ಇದು ಧರ್ಮ ಅಥವಾ ಮತ ಹೇಗ್ ಬಂತು ಇರ್ತಕ್ಕಂಥದ್ದು, ಅಂದ್ರೆ ಅದರಲ್ಲಿ ಹೇಗೆ ಅಳವಡಿಸ್ಕೊಂತಿರ್ತಕ್ಕಂಥದಕ್ಕೆ ಇವೆಲ್ಲವೂ ಕೂಡ ಸ್ವಲ್ಪ ಬಹುಶಃ ಹೆಚ್ಚಿನ ಒಂದು ಕಾರ್ಯವನ್ನು ಮಾಡಿ, ಬೌದ್ಧ ತತ್ವಗಳು ಹೆಚ್ಚಿನ ಒಂದು ಕಾರ್ಯವನ್ನಲ್ಲಿ ನಿರ್ವಹಿಸಿರ್ಬೇಕು ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಈ ಒಂದು ಕಾಂಟ್ಯಾಕ್ಟ್ ಅಂತ ಏನ್ ಬರುತ್ತೆ, ಕಾಂಟ್ಯಾಕ್ಟ್ ಬರೋವರೆಗೂ ನಮ್ಗೆ ಕಷ್ಟ. ಒಂದು ದೇಶದ ಜೊತೆಲಿ ಕಾಂಟ್ಯಾಕ್ಟ್ ಬಂದ್ಮೇಲೆ ಜನ, ಇಲ್ಲಿನ ಜನ ಅಲ್ಲಿಗೆ ಬರ್ತಾರೆ, ಅಲ್ಲಿನ ಜನ ಇಲ್ಲಿ ಬರ್ತಾರೆ, ಇಲ್ಲಿನ ಜನ ನೋಡ್ತಾರೆ, ಅಲ್ಲಿನ ಜನ ಅವ್ರು ನೋಡ್ತೀವಿ, ನಾವು ಅವರಿಂದ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಇದೆ. ಅದೇ ಕೊಡುಗೆಗಳು ಅಂತಕ್ಕಂಥದ್ದು. ಆ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೀವಿ. ಹೀಗೆ ಮತ್ತೆ ತಾಮ್ರಪರ್ಣಿ ಕಳಿಸ್ತಾನೆ. ತಾಮ್ರಪರ್ಣಿ ಅಂದ್ರೆ ಇವತ್ತಿನ ಸಿಲೋನ್, ಸಿಂಹಳಕ್ಕೆ ಆತ ಮಹಾಮಾತ್ರವನ್ನು ಕಳಿಸ್ತಾನೆ. ಕಥೆಗಳ ಪ್ರಕಾರ ತನ್ನ ಮಗ ಮಹೇಂದ್ರನನ್ನೇ ಆತ ಕಳಿಸ್ತಾನೆ. ಮಹೇಂದ್ರ 18 ವರ್ಷಕ್ಕೆ ದೀಕ್ಷೆ ತೆಗೆದುಕೊಳ್ತಾನೆ, ಬೌದ್ಧ ದೀಕ್ಷೆಯನ್ನ ತನ್ನ ಮಗ. ಮತ್ತೆ ಮಗಳು ಸಂಗಮಿತ್ರೆ, ಅವಳು ಬೌದ್ಧ ದೀಕ್ಷೆ ತೆಗೆದುಕೊಳ್ತಾರೆ. ಅವರಿಬ್ಬರನ್ನ ತಾಮ್ರಪರ್ಣಿಗೆ ಅಂದ್ರೆ ಸಿಂಹಳಕ್ಕೆ ಕಳಿಸ್ತಾ ಇರ್ತಕ್ಕಂಥದ್ದು ಕತೆ, ಸಿಂಹಳದ ಕಥೆಗಳಲ್ಲೂ ಕೂಡ ಅದು ಪ್ರಧಾನವಾಗಿ ಬರುತ್ತೆ. ಅದು ಹೀಗೆ ಎಲ್ಲಾ ಕಡೆ ಎಲ್ಲೆಲ್ಲಿ ಸಾಧ್ಯವೋ, ಉತ್ತರ ಬಿಟ್ಟು, ಹಿಮಾಲಯದ ಉತ್ತರಕ್ಕೆ ಬಿಟ್ಟು, ಯಾಕೆಂದ್ರೆ ಹಿಮಾಲಯ ಪರ್ವತಗಳನ್ನು ದಾಟೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೋಕ್ಷ ಪಡೀತಕ್ಕಂಥದ್ದು, ನಮ್ಮ ಮಹಾಭಾರತದ ಎಲ್ಲಾ ಪುರುಷರು ಜೀವ ಬಿಡ್ತಕ್ಕಂಥದ್ದು ಹಿಮಾಲಯ ಪರ್ವತಗಳಿಗೆ ಹೋಗಿ ಅಲ್ಲಿ ಜೀವ ಬಿಡ್ತಕ್ಕಂಥದ್ದು. ಅಂದ್ರೆ ಹಿಮಾಲಯ ಪರ್ವತಗಳಿಂದ ಆಚೆ ನಮ್ಗೆ ಏನಿಲ್ಲ ಅಂತಲೇ ನಮ್ಮ ಕಲ್ಪನೆ ಇದ್ದಿದ್ದು ಅವಾಗ. ಹೀಗಾಗಿ ಅದಕ್ಕೆ ಚೀನಾದ ಒಂದು ಸಂಸ್ಕೃತಿ ಮತ್ತು ಭಾರತದ ಸಂಸ್ಕೃತಿ ಸಂಬಂಧವೇ ಆಗ್ಲಿಲ್ಲ ಅಲ್ಲಿ. ಯಾಕಂದ್ರೆ ಹಿಮಾಲಯ ಪರ್ವತಗಳು ದಾಟಿ ಬರ್ತಕ್ಕಂಥದ್ದು ಕಷ್ಟ. ಮುಂದೆ ಬಹಳ ಪ್ರಯತ್ನ ಪಟ್ಟು ಹ್ಯೂಯೆನ್ ಮತ್ತು ಪಾಹಿಯಾನ್ ಇವರೆಲ್ಲ ಬರ್ತಾರೆ, ಬಹಳ ಕಷ್ಟಪಟ್ಟು ಅವ್ರು ಕಾಶ್ಮೀರದ ಮೂಲಕ ಕಾಶ್ಮೀರಕ್ಕೆ ಬಂದು ಸಿಲ್ಕ್ ರೂಟ್ ಅಲ್ಲಿ ಬಂದು, ಆ ಸಿಲ್ಕ್ ರೂಟ್ ಇಂದ ಕಾಶ್ಮೀರಕ್ಕೆ ಬಂದು, ಕಾಶ್ಮೀರದಿಂದ ಮುಂದೆ ಈ ಭರತಖಂಡದ ಕಡೆಗೆ ಬರ್ತಾ ಇರೋರು. ಅವ್ರೇನು ಬಹಳ ಸುಲಭವಾಗಿ ಆ ಒಂದು ಪರ್ವತಗಳನ್ನು ದಾಟಿ ಬರಲಿಲ್ಲ. ಹೀಗಾಗಿ ಆ ಚೀನಾಗೂ ಮತ್ತು ನಮಗೆ ಅಷ್ಟು ಸಂಬಂಧಗಳು ಈ ಕಡೆಯಿಂದ ಇರ್ಲಿಲ್ಲ, ಹಿಮಾಲಯ ಪರ್ವತಗಳಿಂದ ಇರಲಿಲ್ಲ. ಡೆಹ್ರಾಡೂನ್ನೇ ಬಹುಶಃ ಹಿಮಾಲಯ ಪರ್ವತಗಳ ಒಂದು ಕಣಿವೆ, ದೊಡ್ಡ ಕಣಿವೆಗಳೇನಿರುತ್ತೆ ಅಲ್ಲೇ ನಮ್ಗೆ ಲಾಸ್ಟ್ ಇತ್ತು. ಹೀಗಾಗಿ ಇಲ್ಲಿ ಇಷ್ಟು ಅವನು ಶಾಸನಗಳನ್ನ ಇಡೀ ಭರತಖಂಡದಾದ್ಯಂತ ಹಾಕ್ತಾನೆ. ಅಂದ್ರೆ ಇವತ್ತು ಕೂಡ ಉಳ್ಕೊಂಡ್ ಬಂದಿರ್ತಕ್ಕಂಥದ್ದು ಇನ್ನೂ ಸಿಗ್ತಾ ಇವೆ, ಅಶೋಕನ ಶಾಸನ ಇನ್ನೂ ಸಿಗ್ತಾ ಇವೆ. ಅಂದ್ರೆ ಅಷ್ಟು ಮಟ್ಟಿಗೆ ಗಟ್ಟಿಮುಟ್ಟಾದಂಥ ಕಲ್ಲುಗಳ ಮೇಲೆ ಆತ ಶಾಸನ ಹಾಕ್ಸಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ. ಏನ್ ಹೇಳಿರ್ಬೋದು ಈ ಶಾಸನಗಳಲ್ಲಿ ಅಂತ, ಏನ್ ಶಾಸನ ಹೇಳಿರ್ಬೋದು ಅಂತ. ಅವನ ಮೊದಲನೇ ಶಿಲಾಶಾಸನ ಮಾಲಿಕೆಯಲ್ಲಿ 14 ಶಾಸನ ಮಾಲಿಕೆಯಲ್ಲಿ ಅವನು ಮೊದಲೇ ಶಾಸನ ಬರೆಸ್ತಾನೆ. ಮೊದಲನೇ ಶಾಸನದಲ್ಲಿ ಅವನು ಹೇಳ್ತಕ್ಕಂಥದ್ದು ಅವನ ಹಿಂಸೆ ಬಗ್ಗೆ ಹೇಳ್ತಾನೆ. ನೋಡಿ, ನಾವು ಮಹಾತ್ಮ ಗಾಂಧಿಯವರ ಬಗ್ಗೆ ಮಾತಾಡ್ಕೊಳ್ತೀವಿ. ಮಹಾತ್ಮ ಗಾಂಧಿ ತನ್ನ ಮನಸ್ಸಲ್ಲಿ ಇದ್ದದನ್ನೆಲ್ಲ ಹೇಳ್ಕೊಂಡ್ಬಿಟ್ಟು ಅಂತ. ಆದ್ರೆ
2300 ವರ್ಷಗಳ ಹಿಂದೆನೆ ಅಶೋಕ ಹೇಳ್ತಾನೆ, ತನ್ನ ಮನೆಯ ಬಗ್ಗೆ ಹೇಳ್ತಾನೆ ಆತ, ನನ್ನ ಮನೆಯಲ್ಲಿ ಈಗ ಇದು ಪ್ರಾಣಿ ಹಿಂಸೆ ಮಾಡಬಾರದು. ಅವನು ಹೇಳ್ತಕ್ಕ ಮೊದಲೇ ಪದ ಅದು, ಪ್ರಾಣಿ ಹಿಂಸೆ ಮಾಡಬಾರದು. ನನ್ನ ಮನೆಯಲ್ಲಿ ಏಕೋಮುಗ, ಒಂದು ಜಿಂಕೆಯನ್ನ ಕೊಲ್ತಾ ಇದ್ದೀವಿ, ಎರಡು ಮೋರ, ಎರಡು ನವಿಲುಗಳನ್ನ ಕೊಲ್ತಾ ಇದ್ದೀವಿ ಆಹಾರಕ್ಕಾಗಿ. ಅವನು ಹೇಳ್ತಾನೆ ನೋಡ್ರಿ, ನನ್ನ ಅರಮನೆಯಲ್ಲಿ ಈಗ ಒಂದು ಜಿಂಕೆ ಮತ್ತು ಎರಡು ನವಿಲುಗಳನ್ನ ಆಹಾರಕ್ಕಾಗಿ ಕೊಲ್ತಾ ಇದ್ದೀವಿ, ಮುಂದೆ ಇದನ್ನ ನಾನು ನಿಲ್ಲಿಸ್ತೇನೆ ಅಂತ ಹೇಳ್ತಾನೆ ಅವನು. ನೋಡಿ, ಅವನು ಹೇಳ್ಕೊಡ್ಬೇಕಾದ ಅಗತ್ಯ ಏನು ಇರ್ಲಿಲ್ಲ ಅವನಿಗೆ, ಅಶೋಕನಿಗೆ. ಅವನು ಹೇಳ್ತಾನೆ, ನನ್ನ ಅರಮನೆಯಲ್ಲಿ ಪ್ರತಿದಿನ ಒಂದು ಜಿಂಕೆ, ಎರಡು ಇದು ಯಾವುದು ನವಿಲುಗಳನ್ನ ಕೊಲ್ತಾ ಇದ್ದೀವಿ, ಮುಂದೆ ಅದನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಮುಂದೆ ಈ ಮಾಂಸಾಹಾರ ಇತ್ಯಾದಿ ಮತ್ತೆ ಅಹಿಂಸೆಯನ್ನ ಪಾಲಿಸ್ಬೇಕಾದ್ರೆ ಮೊದಲಿಗೆ ತಾನು ತನ್ನ ಅರಮನೆಯಲ್ಲಿ ಅದನ್ನು ಪಾಲಿಸ್ಬೇಕು. ಸೊ ಅದನ್ನ ಅವನು ಅಳವಡಿಸ್ಕೊಳ್ತಾನೆ, ನೇರವಾಗಿ ಆ ಶಾಸನ ಹೇಳ್ತಾನೆ. ಇನ್ನು ಮುಂದೆ ಮತ್ತೆ ಸಮಾಜಗಳನ್ನ ಮಾಡಬಾರ್ದು. ಸಮಾಜಗಳನ್ನು ಅಂದ್ರೆ ಈ ಸುರಾಪಾನ ಮತ್ತೆ ಈ ಜೂಜಾಡ್ತಕ್ಕಂಥದ್ದು ಇತ್ಯಾದಿಗಳನ್ನ ಮಾಡಬಾರ್ದು ಅಂತ ಅವನ ಶಾಸನದಲ್ಲಿ, ಮೊದಲೇ ಶಾಸನದಲ್ಲಿ ಹೇಳ್ತಾನೆ. ಇವೆಲ್ಲವೂ ಕೂಡ ಕೆಟ್ಟದ್ದು, ಇದರಿಂದ ನಮಗೆ ಇಹದಲ್ಲೂ ಒಳ್ಳೇದಾಗೋದಿಲ್ಲ, ಪರದಲ್ಲೂ ಒಳ್ಳೇದಾಗೋದಿಲ್ಲ ಅಂತಕ್ಕಂಥ ಮಾತನ್ನ ಆತ ಹೇಳ್ತಾನೆ. ಅದು ಮೊದಲನೇ ಶಾಸನ, ಚಿಕ್ಕ ಶಾಸನ ಅದು. ಎರಡನೇ ಶಾಸನದಲ್ಲಿ ಅವನು ಹೇಳ್ತಾನೆ, ದೂರದ ರಾಜ್ಯಗಳಲ್ಲೂ ಕೂಡ ತನ್ನ ದೇಶದಲ್ಲಿ ಮನುಷ್ಯರಿಗೆ ಮತ್ತು ಪಶುಗಳ ಚಿಕಿತ್ಸೆ. ನಾವೆಲ್ಲ ಅಶೋಕ ಏನ್ ಮಾಡ್ದ, ಸಾಲ ಮರಗಳನ್ನ ನಡೆಸ್ತಾ, ಬಾವಿಗಳನ್ನ ತೋಡಿಸ್ತಾ ಅಂತ ಹೇಳ್ತೀವಿ. ಸೊ ಅದೇ ತರದ ಇವೇ ಮೂಲ, ಅದು ಈ ಶಾಸನಗಳೇ ಮೂಲ. ಅದಕ್ಕೆ ಪಾಪ ನಾವು ಅದನ್ನು ಓದೋದಕ್ಕೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಓದಿದ್ದ ಅದೇ, ಸಾಲ ಮರಗಳನ್ನ ನಡೆಸ್ತಾನೆ. ಆತ ಎರಡು ತರದ ಚಿಕಿತ್ಸೆಗಳನ್ನ ಆರಂಭಿಸ್ತಾನಂತೆ. ಒಂದು ಪಶುಗಳಿಗೆ, ಇನ್ನೊಂದು ಮನುಷ್ಯರಿಗೆ. ಪಶುಗಳಿಗೆ ಅಂದಾಗ ಅವ್ರಿಗೆ ಬೇಕಾದಂತ ವಸ್ತುಗಳು, ಯಾವ ಗಿಡಗಳು ಬೇಕು, ಯಾವ ಮೂಲಿಕೆಗಳು ಬೇಕು, ಅದನ್ನ ತನ್ನಲ್ಲಿ ಸಿಕ್ಕಿದಾಗ ಅದನ್ನ ಇದು ನಡೆಸೋದು. ಮತ್ತೆ ಹೊರಗಡೆಯಿಂದ ಏನಾದ್ರು ಬೇಕಾದ ಅವಶ್ಯಕತೆ ಇದ್ರೆ ಹೊರಗಡೆಯಿಂದನೂ ತಂದು ಆ ಪಶು ಚಿಕಿತ್ಸೆಗಳಿಗಾಗಿ ಆತ ಇವುಗಳನ್ನ ಮರಗಳನ್ನ ಗಿಡಗಳನ್ನ ನಡೆಸದಂತೆ, ಮನುಷ್ಯರಿಗಾಗಿಯೂ ಕೂಡ ಔಷಧಿ ಗಿಡಗಳನ್ನ ತರಿಸಿ ಆತ ನಡೆಸದಂತೆ. ನೋಡಿ, ಇದು ಎಷ್ಟು ಅವನ ಒಂದು ಮನುಷ್ಯರ ಬಗ್ಗೆ ಇದ್ದಂತ ಮತ್ತು ಪ್ರಾಣಿಗಳ ಬಗ್ಗೆ ಇದ್ದಂತ ಒಲವನ್ನು ಅದನ್ನು ತೋರಿಸ್ತಾ ಇದೆ ಅಂತ. ಔಷಧೀಯ ಗಿಡಗಳು ಇಲ್ಲದೆ ಇರೋ ಕಡೆ, ಹೊರಗಡೆ ಇಲ್ಲಿ ಸಿಗೋದಿಲ್ಲ ಅನ್ನೋದ್ರೆ ಹೊರಗಡೆಯಿಂದ ತರಿಸಿ ಅಲ್ಲಿ ನಡೆಸ್ತಾ ಇದ್ದಾನೆ. ಸೊ ಹೀಗೆ ಆತ ಮರಗಳನ್ನ ಸಾಲು ಮರಗಳನ್ನು ಕೂಡ ಆತ ನಡೆಸ್ತಾ ಇರ್ತಕ್ಕಂಥ ವಿಷಯವನ್ನ ಆತ ಹೇಳ್ಕೊಳ್ತಾನೆ. ನಾನು ಸಾಲು ಮರಗಳನ್ನ ನಡೆಸ್ತೆ ಅಂತ ಹೇಳ್ಕೊಳ್ತಾನೆ. ಅಂದ್ರೆ ಯಾಕೆ, ನೆರಳಿಗಾಗಿ ಅಂತ. ಈ ಮೂರನೇ ಶಾಸನದಲ್ಲಿ ಅವನ ಅಧಿಕಾರಿಗಳಿಗೆ ಹೇಳ್ತಾನೆ, 5 ವರ್ಷಕ್ಕೊಮ್ಮೆ ಒಂದು ರೌಂಡ್ ಬರ್ಬೇಕು, ನೀವು ರಾಜ್ಯದ ಒಂದು ಸುತ್ತಾಕೊಂಡು ಬರ್ಬೇಕು, ಎಲ್ಲೆಲ್ಲಿ ಏನೇನಿದೆ, ಎಲ್ಲಿ ಈ ಧರ್ಮಕ್ಕೆ ಚ್ಯುತಿ ಆಗ್ತಾ ಇದೆ, ಯಾರು ಪಾಲಿಸ್ತಾ ಇಲ್ಲ, ಯಾರು ಪಾಲಿಸ್ತಾ ಇದ್ದೀರಿ, ಮತ್ತೆ ಮಹಾಮಾತ್ರದಲ್ಲಿ ಯಾರು ಸರಿ ಇಲ್ಲ, ಯಾರು ಸರಿ ಇದ್ದಾರೆ ಅಂತಕ್ಕಂಥ ನೋಡ್ಕೊಂಡು ಬರಬೇಕು ಅಂತ ಆತ ಹೇಳ್ತಾನೆ. 4ನೇ ಶಾಸನದಲ್ಲಿ ಅವನು ಹೇಳ್ತಾನೆ, ಬೇರಿ ಘೋಷ, ಇನ್ನು ಮುಂದೆ ಆ ಬೇರಿ ಘೋಷಕ್ಕಿಂತ ಮುಖ್ಯವಾಗಿ ಧರ್ಮ ಘೋಷಣೆಯನ್ನ ನೀವೆಲ್ಲರೂ ಪಾಲಿಸ್ಬೇಕು ಅಂತ ಹೇಳ್ತಾನೆ. ಇನ್ನು ನಾನು ಮುಂದೆ ಬೇರಿ ಘೋಷ ಮಾಡೋದು, ಬೇರಿ ಅಂದ್ರೆ ಯುದ್ಧದ ಬೇರಿ. ನಿಮ್ಗೆ ಇವತ್ತು ನಮಗೆ ಯುದ್ಧಗಳು ಗೊತ್ತಿಲ್ಲ, ಇವತ್ತೆಲ್ಲ ಅಲ್ಲೆಲ್ಲೋ ಮರೆಯಲ್ಲಿ ಕೊಂಡ್ಕೊಂಡು ಒಂದು 6 ಸಲ ಅಂದ್ರೆ ಅಲ್ಲೆಲ್ಲೋ ಬಿದ್ದು 1,000 ಮೈಲಿ ಬಿದ್ದು ಅಷ್ಟು ಜನ ಸಾಯಿಸ್ತೀವಿ ನಾವು. ಆ ತರ ಇದ್ದಲ್ಲ ಆಗ. ಇದಕ್ಕೆ ನಿಂತು ಸಾಯಿಸ್ಬೇಕಾಗಿತ್ತು, ಇದಕ್ಕೆ ನಿಂತು ಹೊಡೆದಾಡ್ಬೇಕಾಗಿತ್ತು. ಅಂತ ಸನ್ನಿವೇಶದಲ್ಲಿ ಶಬ್ದಗಳು ಗೊತ್ತಾಗಬಾರದು. ಈಗ ಕತ್ತಿ ಲೇಟ್ ಬಿದ್ದಾಗ ಅವನು ಅಯ್ಯೋ ಅಂತಾನೆ, ಅಯ್ಯೋ ಅನ್ನೋದು ಪಕ್ಕದವನು ಗೊತ್ತಾಗಬಾರದು. ಅದಕ್ಕೇನ್ ಮಾಡ್ತಾ ಇದ್ರು, ವಾದ್ಯಗಳನ್ನು ಬಾರಿಸ್ತಾ ಇದ್ವಿ, ಜೋರಾಗಿ ತಮಟೆಗಳನ್ನ ಬೇರೆಗಳನ್ನ ತೆಗೆದುಕೊಂಡೋಗಿ ಆ ವಾದ್ಯಗಳನ್ನು ಬಾರಿಸ್ತಾ ಇದ್ವಿ. ಯುದ್ಧ ಭೂಮಿಯಲ್ಲಿ ವಾದ್ಯಗಳನ್ನ ಅದಕ್ಕೆ ಬೇರಿ ನೀನಾದ ಯಾಕೆ ಬಾರಿಸ್ತಾ ಇದ್ರು ಅಂದ್ರೆ, ಅಲ್ಲಿ ಆಗ್ತಕ್ಕಂಥ ನೋವು ನಲಿವುಗಳು ಯಾರು ಇನ್ನೊಬ್ಬರಿಗೆ ಗೊತ್ತಾಗಬಾರದು. ಈ ಒಂದು ಕತ್ತಿ ಲೇಟ್ ಕೊಟ್ಟಾಗ ಅವನು ಅಯ್ಯೋ ಅಂದಾಗ ಇನ್ನೊಬ್ಬರಿಗೆ ಚುರುಕ್ ಅನ್ನುತ್ತೆ, ಅಯ್ಯೋ ಇನ್ನೊಬ್ಬ ಅಯ್ಯೋ ಅಂತ ಸೌಂಡೇ ಕೇಳಿಸ್ಬಾರ್ದು ಅಂದ್ಬಿಟ್ಟು ಅದನ್ನೇ ರಣವಾದ್ಯಗಳು ಅಂತ ಹೇಳ್ತಾ ಇದ್ದೀವಿ. ಆ ರಣವಾದ್ಯಗಳನ್ನ ಬಾರಿಸ್ತಾ ಇರೋರು. ಈ ಕಡೆ ನೀವು ಪಂಪ ಭಾರತವನ್ನು ಓದಿ, ಪಂಪ ಭಾರತದಲ್ಲೂ ಕೂಡ ಇದು ಬರ್ತಾ ಇದೆ. ಪಂಪ ಭಾರತದಲ್ಲಿ ಹೇಗಿತ್ತು ಅಂದ್ರೆ ಯುದ್ಧ, ಆ ಯುದ್ಧ ನೋಡಿ ಬಂಡಿಗಳು ಕಟ್ಕೊಂಡ್ ಬರ್ತಾ ಇದೆ, ಬಂಡಿಗಳಲ್ಲಿ ಬಂದು ದಿಂಡಿಗಳಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಹೊಡೆದಾಟ. ಪಾಂಡವರು ಮತ್ತು ಕೌರವರು ಯುದ್ಧ ಮಾಡ್ತಾ ಇದ್ರೆ ಊರ್ನ ಪಕ್ಕದೂರಿನ ಜನ ಹೆಂಗ್ ಹೊಡೆದಾಡ್ತಾರೆ ನೋಡೋದಕ್ಕಾಗಿ ಬಂಡಿಗಳು ಬಂದಲ್ಲಿ ಬೀಡಿ ಬಿಟ್ಟು ನೋಡ್ತಾ ಇದ್ರಂತೆ. ಇವು ಅಂದ್ರೆ ಈ ತರದ ಒಂದು ಪದ್ಧತಿ ಇದ್ದಂತ ಒಂದು ದೇಶದಲ್ಲಿ ಬೇರಿ ನಿನಾದ ಅಂತ ಅವನು ಹೇಳ್ತಾನೆ. ಇನ್ನು ಮುಂದೆ ಬೇರಿ ನಿನಾದಕ್ಕಿಂತ ಅದು ಬೇರಿ ಘೋಷ ಬೇಡ, ಇನ್ನ ಬೇರಿ ಘೋಷಕ್ಕಿಂತ ಧರ್ಮಘೋಷ ಈಗ ಮೊಳಗ್ತಾ ಇದೆ. ನನ್ನ ಆಡಳಿತದಲ್ಲಿ, ರಾಜ್ಯದಲ್ಲಿ ಇನ್ನು ಮುಂದೆ ಬೇರಿ ಘೋಷಕ್ಕೆ ಅವಕಾಶ ಇಲ್ಲ. ಬೇರಿ ಘೋಷಕ್ಕಿಂತ ಮುಖ್ಯವಾಗಿ ಧರ್ಮಘೋಷಕ್ಕೆ ನಾನು ಹೆಚ್ಚಿನ ಒಲವನ್ನು ಕೊಡ್ತೀನಿ ಅಂತ ಆತ ಹೇಳ್ತಾನೆ. ಇದ್ರ ಜೊತೆಗೆ
ಅಹಿಂಸೆ ಪಾಲಿಸ್ಬೇಕೆಲ್ರೂ. ಗುರು ಹಿರಿಯರ ಶುಶ್ರೂಷೆ, ಮಾತಾ ಪಿತೃಗಳ ಶುಶ್ರೂಷೆ ಮಾಡ್ಬೇಕಂತಕ್ಕಂಥ ಆಸೆಯನ್ನು ಹೊರಿಸ್ತಾನೆ. ಇದರಿಂದ ಈ ಕೆಲಸ ಮಾಡೋದ್ರಿಂದ ನಿಮ್ಮ ಪರದ ಮೌಲ್ಯ ವರ್ಧಿಸುತ್ತೆ ಅಂತ. ಅಂದ್ರೆ ನೀವು ನಿಮ್ಮ ಗಂಟು ಪರಲೋಕಕ್ಕೆ ನೀವು ತೆಗೆದುಕೊಂಡು ಹೋಗಬಹುದಾದಂಥ ಗಂಟು ದೊಡ್ಡದಾಗ್ತಾ ಹೋಗುತ್ತೆ. ಈ ಇಹಲೋಕದಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ. ಇದು 5ನೇ ಶಾಸನದವನು ಮಾತಾಡ್ತಾನೆ, ಒಳ್ಳೇದು ಮಾಡೋದು ಬಹಳ ಕಷ್ಟ. ಒಳ್ಳೇದು ಮಾಡಿ ಜಯಿಸ್ಕೊಡೋದು ಕಷ್ಟನೇ. ಅವನು ಹೇಳ್ತಕ್ಕಂಥದ್ದು, ಅಶೋಕ್ ಹೇಳ್ತಕ್ಕಂಥದ್ದು, ಒಳ್ಳೇದು ಮಾಡೋದು ಬಹಳ ಕಷ್ಟ, ಒಳ್ಳೇದನ್ನ ಮಾಡಿ ಜಯಿಸ್ಕೊಡೋದು ಬಹಳ ಕಷ್ಟ. ಹೀಗಾಗಿ ಆದ್ರೆ ಸಮಾಜದ ಮಧ್ಯೆ ಇದ್ದು ಅದರ ಆಗುವಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಒಂದು ಸಂತೋಷ ಇರುತ್ತೆ. ಮತ್ತೆ ಯಾರ್ಯಾರು ಬಂಧನದಲ್ಲಿದ್ದಾರೆ, ಆ ಬಂಧನದಲ್ಲಿರ್ತಕ್ಕಂಥ ಮಕ್ಕಳು, ವಯಸ್ಸಾದವರು ಯಾರಾದ್ರೂ ಬಂಧನದಲ್ಲಿದ್ರೆ ಅವನ ಸ್ತ್ರೀಯರು ಅವ್ರನ್ನ ಬಿಡಿಸ್ತಕ್ಕಂಥ ಕಡೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾನೆ. ನಮ್ಮಲ್ಲೂ ಕೂಡ ಈ ತರದ ಈ ಬಿಟ್ಟಿ ಅಂತ ಬರ್ತಾ ಇದ್ರು. ಈ ಯುದ್ಧ ಸೈನ್ಯ ಬರ್ತಾ ಇದ್ರೆ, ಈ ಯಾವುದೇ ಸೈನ್ಯ ಇರ್ಬೋದು, ಅದು ಹಿಂದೂಗಳು ಮುಸಲ್ಮಾನರು ಅನ್ನೋ ಪ್ರಶ್ನೆ ಬರೋದಿಲ್ಲ ಅವ್ರಿಗೆ. ಸೈನ್ಯ ಬರ್ತಾ ಇದ್ರೆ ಊರುಗಳು ನುಗ್ಗೋರವರು. ಊರುಗಳು ನುಗ್ಗೋದು ಏನ್ ಮಾಡೋರು, ಗಟ್ಟಿ ಮುಟ್ಟಾದಂತ ಗಂಡಸನ್ನೆಲ್ಲ ಎತ್ಕೊಂಡು ಹೋಗ್ಬಿಡೋದು. ಬಾ ಕೆಲಸ ಮಾಡೋದಕ್ಕೆ. ಯಾಕಂದ್ರೆ ಸೈನ್ಯಕ್ಕೆ ಬೇಕದ ಅಗತ್ಯ. ಸೈನ್ಯ ಅಲ್ಲಿ ಎಷ್ಟೋ ಜನ ಬರ್ತಾನೆ ಎಷ್ಟೋ ಜನ ಸತ್ತೋಗಿರ್ತಾರೆ. ಅದನ್ನ ತುಂಬೇಕಲ್ವಾ. ಅದು ಊರುಗಳಿಗೆ ದಾಳಿ ಮಾಡಿ ಆ ಊರುಗಳಲ್ಲಿ ಇದ್ದಂತ ಗಟ್ಟಿಮುಟ್ಟಾದಂತ ಗಂಡಸನ್ನೆಲ್ಲ ಹೇಳ್ಕೊಂಡು ಹೋಗ್ಬಿಡೋದು ಸೈನಿಕ. ಮತ್ತೆ ಅವ್ನು ಎಷ್ಟೋ ದೂರ, ಎಷ್ಟೋ ಕಿಲೋಮೀಟರ್, ಅವ್ನು ಯಾರು ಏನು ಗೊತ್ತಿಲ್ಲ, ಎಲ್ಲೋದು ಅಂತ ಗೊತ್ತಿಲ್ಲ. ಅವ್ನು ಊಟನ ಇನ್ನೊಂದ ಏನು ಗೊತ್ತಿಲ್ಲ. ಅಂದ್ರೆ ಈ ತರದ ಬಿಟ್ಟಿ ಅಂತ ಅದನ್ನ ಹೇಳ್ತಾ ಇದ್ರು. ಆಮೇಲೆ ಸೆರೆ ಸಿಕ್ಕದಂತವ್ರನ್ನು ಅಷ್ಟೇ, ಯುದ್ಧದಲ್ಲಿ ಸೆರೆ ಸಿಕ್ಕದಂತ ವ್ಯಕ್ತಿಗಳನ್ನು ಕೂಡ ತೆಗೆದುಕೊಂಡೋಗಿ ಬಿಟ್ಟಿ ಕೆಲಸ ಮಾಡಿಸ್ತಾ ಇದ್ರು. ಅದಕ್ಕೇನು ಕೂಲಿ ಇಲ್ಲ. ಎಲ್ಲೋ ಈಗ ಇಲ್ಲಿ ಯುದ್ಧ ಆದ್ರೆ ನಮ್ಮ ಕರ್ನಾಟಕದಲ್ಲಿ ವಿಜಯನಗರದವರ ಸ್ವತಂತ್ರ ಸನ್ನಿವೇಶದಲ್ಲಿ ಸೆರೆ ಸಿಕ್ಕದಂತ ಸೈನಿಕರನ್ನ ಆ ದಿವಸ ಬಿಟ್ಟಿ ಕೆಲಸನೇ ಮಾಡಿಸ್ಕೊಳ್ತಾ ಇದ್ದಾರೆ. ಕೈಲಿ ನೀರು ಎತ್ಸೋದು, ಇನ್ನೊಂದು ಏತ ಎತ್ಸೋದು ಇತ್ಯಾದಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಅದನ್ನ. ಸೊ ಇದು ಈ ತರದ ಸೆರೆ ಸಿಕ್ಕದಂತ ಸನ್ನಿವೇಶದಲ್ಲಿ ಅನಾಥರನ್ನ, ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಬಿಡಿಸ್ತಕ್ಕಂಥ ಒಂದು ಕಾರ್ಯವನ್ನ ನೀವು ಮಾಡಿ ಅಂತ ಆತ ಮಹಾಮಾತರಿಗೆ ಆಜ್ಞೆ ಮಾಡ್ತಾನೆ. ಮತ್ತೆ ಇನ್ನೊಂದು ಗೂಢಚಾರಿಕೆ ಒಂದು ನಡೀತಾ ಇತ್ತು ಆ ಕಾಲ. ಅವನು ಹೇಳ್ತಾನೆ, ನಾನು ಎಲ್ಲೇ ಇರಲಿ, ಅಡಿಗೆ ಮನೆಯಲ್ಲಿ ಇರಲಿ, ಅದು ಊಟ ಮಾಡ್ತಾ ಇರಲಿ, ಮತ್ತೆ ಎಲ್ಲೇ ಇರಲಿ, ನನಗೆ ರಾಜ್ಯದಲ್ಲಿ ನಡೀತಕ್ಕಂಥ ಆಗುವಗಳ ಬಗ್ಗೆ ಯಾವುದೇ ತೊಂದರೆ ಇಲ್ಲದೆ ಬಂದು ನನಗೆ ತಿಳಿಸ್ಬೇಕು ಅಂತ ಹೇಳ್ತಾನೆ. ಅಂದ್ರೆ ಯಾವ್ದು ಅಡೆತಡೆ ಇಲ್ಲದೆ ನಾನು ತಿಳಿಸ್ಬೇಕು ಅದನ್ನ ಅಂತ ಹೇಳ್ತಾನೆ. ಅಂದ್ರೆ ಒಂದು ಗೂಢಚಾರಿಕೆ ಪದ್ಧತಿ ಹೇಗಿತ್ತು ಅನ್ನೋದಕ್ಕೆ ಅವನು, ಅಂದ್ರೆ ಯಾವುದೇ ಸನ್ನಿವೇಶ ನೀವು ಅದನ್ನ, ರಾಜ ಅಲ್ಲಿ ಊಟ ಮಾಡ್ತಾ ಇದ್ದಾನೆ, ಈ ವಿಷಯಗಳು ಆ ಥರ ಏನಿಲ್ಲ, ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಆ ಒಂದು ಈ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಮಾಹಿತಿ ನನಗೆ ತಲುಪಿಸ್ಬೇಕೆಂತಕ್ಕಂಥ ಒಂದು ವಿಷಯ ಹೇಳ್ತಾನೆ ಅವನು. ಹೀಗಾಗಿ ಅದಕ್ಕೆ ಪ್ರತಿವೇದಕರನ್ನ ನೇಮಿಸ್ತಾನೆ. ಪ್ರತಿವೇದಕರು ಅಂತ ಹೇಳ್ತಾನೆ. ಆ ಪ್ರತಿವೇದಕರು ಎಲ್ಲೆಲ್ಲಿ ಏನು ನಡೆಯುತ್ತೆ ವಿಷಯವನ್ನು ತಿಳಿಸ್ಬೇಕೆಂತಕ್ಕಂಥ ಒಂದು ವಿಷಯ ಹೇಳ್ತಾನೆ. ಹೀಗಾಗಿ ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದದ್ದು ಅಂದ್ರೆ ಜನರು ಸಂಯಮದಿಂದಿರ್ಬೇಕು. ಎಲ್ಲಾ ಮತಗಳವರು ಕೂಡ ಸಂಯಮದಲ್ಲಿರ್ಬೇಕು ಅಂತ ಹೇಳ್ತಾನೆ ಅವನು. ಯಾರು ಕೂಡ ಇನ್ನೊಂದು ಮತದ ಮೇಲೆ ಬೀಳಬಾರದು. ಎಲ್ಲಾ ಮತಗಳು ಒಂದೇ, ಅದರಿಂದ ಸಂಯಮವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾನೆ ಅವನು, ಯಾರು ಅಶೋಕ. ಇದ್ರ ಜೊತೆಗೆ 10 ವರ್ಷ ಆದ್ಮೇಲೆ ಅವನು ಯಾತ್ರೆಯನ್ನು ಶುರು ಮಾಡ್ತಾನೆ. ತಾನು ಅಧಿಕಾರಕ್ಕೆ ಬಂದಂತ 10 ವರ್ಷ ಆದ್ಮೇಲೆ, ಕಳಿಂಗ ಯುದ್ಧ ಆದ 2 ವರ್ಷದ ನಂತರ ಆ ಸಂಘವನ್ನ ಸೇರಿ ಸಂಘದ ಎಲ್ಲ ತತ್ವಗಳನ್ನು ತಿಳ್ಕೊಂಡು ಆತ ಯಾತ್ರೆಗೆ ಹೋಗ್ತಾನೆ, ತೀರ್ಥಯಾತ್ರೆಗೆ ಹೋಗ್ತಾನೆ. ಅಂದ್ರೆ ಬುದ್ಧ ಹುಟ್ಟಿದ ಸ್ಥಳಗಳನ್ನ, ಬುದ್ಧ ಓಡಾಡಿದಂಥ ಸ್ಥಳಗಳನ್ನ ಆತ ನೋಡ್ತಾನೆ. ಇಲ್ಲಿ ಇನ್ನೊಂದು ತಿಳ್ಕೊಳ್ಬೇಕು ನೀವು, ಬುದ್ಧನಿಗಿಂತ ಹಿರಿಯರು ಮಹಾವೀರ ಸ್ವಾಮಿ, ಜೈನ ಮತವನ್ನ ಸ್ಥಾಪನೆ ಮಾಡಿದಂಥ ಮಹಾವೀರ ಸ್ವಾಮಿಗಳು ಈ ಬುದ್ಧನಿಗಿಂತ ಹಿರಿಯರವರು. ಇಲ್ಲಿ ಮಹಾವೀರರು ಇಲ್ಲಿ ಬಂದು ಉಪದೇಶ ಮಾಡೋಗಿರ್ತಾರೆ, ಒಂದು ಉಪನ್ಯಾಸ ಕೊಟ್ಟೋಗಿರ್ತಾರೆ. ಅವರು ಬೇರೆ ಊರಿಗೆ ಹೋದಾಗ ಮತ್ತೆ ಈ ಬುದ್ಧ ಅಲ್ಲಿಗೆ ಬರ್ತಾರೆ, ಬುದ್ಧ ಕೂಡ ಅಲ್ಲಿ ಉಪದೇಶ ಮಾಡ್ತಾನೆ, ಮತ್ತೆ ಅಲ್ಲಿಗೆ ಹೋಗ್ತಾನೆ. ಇಬ್ರು ಕೂಡ ಒಬ್ರಿಗೊಬ್ರು ಸೇರೋದೇ ಇಲ್ಲ, ಒಬ್ರು ಇನ್ನೊಬ್ಬರು ನೋಡೋದೇ ಇಲ್ಲ. ಇದು ಬಹಳ ವಿಶಿಷ್ಟ. ಮತ್ತೆ ಇಬ್ಬರೂ ಕೂಡ ಮಹಾವೀರರು ಮತ್ತು ಬುದ್ಧ ಇಬ್ಬರೂ ಕೂಡ ಕ್ಷತ್ರಿಯರು. ನಿಮಗೆ ಯಾಕೆ ನಮ್ಮ ಭರತಖಂಡದಿಂದ ಬೌದ್ಧ ಮತ ಕ್ಷೀಣವಾಯಿತು ಅನ್ನೋದಕ್ಕೆ ಬಹಳ ಪ್ರಮುಖವಾದಂತ ಒಂದು ಕಾರಣ ಇದೆ. ಇದು ಬ್ರಾಹ್ಮಣರಿಂದ ಸ್ಥಾಪನೆ ಆದಂತ ಮತ ಅಲ್ಲ. ಇದು ಯಾವುದು ಬೌದ್ಧ ಮತ್ತು ಜೈನ ಮತಗಳು. ಜೈನ ಮತ ತೀವ್ರವಾದಂತ ಅಹಿಂಸೆಯನ್ನ ಪ್ರತಿಪಾದಿಸ್ತಕ್ಕಂಥದ್ದು. ನೀವು ಎಷ್ಟು ಅಂದ್ರೆ ಕುಳಿತುಕೊಳ್ಳೋ ಜಾಗದಲ್ಲಿ ಇರುವೆಗಳು ಕೂಡ ಇರಬಾರ್ದು, ಅದನ್ನ ಇದು ಮಾಡಿ ನೈಸ್ ಮಾಡಿ ಕುಳಿತುಕೊಳ್ತಾರೆ ಅವರು. ಅಷ್ಟರ ಮಟ್ಟಿಗೆ ಅವರು ಮತ್ತೆ ಮುನಿಗಳು ಸ್ನಾನ ಮಾಡೋದಿಲ್ಲ, ಯಾಕಂದ್ರೆ ಮೈ ಮೇಲೆ ಇರ್ತಕ್ಕಂಥ ಕ್ರಿಮಿಕೀಟಗಳು ಸಾಯ್ಬೋದು ಅಂತ. ಸೊ ಹೀಗೆ ಅತಿಯಾದಂತ ಒಂದು ಅಹಿಂಸೆಯನ್ನ ಪ್ರತಿಪಾದಿಸ್ತಕ್ಕಂಥದ್ದು ಜೈನ ಮುನಿಗಳು, ಜೈನ ಮತದವರು. ಆ ಕಾರಣದಿಂದ ಅದು ಸ್ವಲ್ಪ ಸೀಮಿತವಾಗಿ ಇತ್ತದು. ಮತ್ತೆ ಸಮುದ್ರ ದಾಟ್ತಕ್ಕಂಥದ್ದು ಇತ್ಯಾದಿ ಹೋಗ್ಲಿಲ್ಲ ಅದು. ಹೀಗಾಗಿ ಭಾರತದಲ್ಲೇ ಸೀಮಿತವಾಯಿತು. ಆದ್ರೆ ಬೌದ್ಧ ಮತ ಆಗಲ್ಲ. ಬೌದ್ಧ ಮತ ಅಹಿಂಸೆಯನ್ನೇ ಪ್ರತಿಪಾದಿಸಿದ್ರು ಕೂಡ
ಅದಕ್ಕೊಂದು ಸೀಮಿತವಾದಂಥ ಒಂದು ಚೌಕಟ್ಟನ್ನು ಹಾಕೊಂಥದ್ದು. ಹೀಗಾಗಿ ಇವನು ಕೂಡ ಯಾರು ಬುದ್ಧ ಕೂಡ ಈ ಯಾರು ಕ್ಷತ್ರಿಯನೇ ಆದ್ರಿಂದ ಮೊದಲಿಗೆ ಬೌದ್ಧ ಮತವನ್ನು ಸ್ವೀಕರಿಸಿದವರೆಲ್ಲರೂ ಕೂಡ ಕ್ಷತ್ರಿಯರು, ಬ್ರಾಹ್ಮಣರಲ್ಲ ಅಥವಾ ವ್ಯಾಪಾರಿಗಳು. ಅವ್ರ ಜೊತೆಲಿ ಕ್ಷತ್ರಿಯರ ಜೊತೆಲಿ ಕ್ಷತ್ರಿಯರ ಆಸ್ಥಾನದಲ್ಲಿದ್ದಂಥ ಬ್ರಾಹ್ಮಣರು. ಹೀಗಾಗಿ ಈ ಬ್ರಾಹ್ಮಣರು ಸಾರಿ ಸ್ವಲ್ಪ ಇರಿ, ಈ ಈ ಬೌದ್ಧ ಮತವನ್ನು ಸ್ವೀಕರಿಸೋದೆಲ್ಲರೂ ಕೂಡ ಮೊದಲಿಗೆ ಕ್ಷತ್ರಿಯರು ಮತ್ತು ಕ್ಷತ್ರಿಯರ ಆಸ್ಥಾನದಲ್ಲಿದ್ದಂಥ ವ್ಯಾಪಾರಿಗಳು. ಯಾಕೆಂದ್ರೆ ವ್ಯಾಪಾರಿಗಳಿಗೆ ಉಳಿಯೋದಷ್ಟೇ ಅವ್ರು ಮುಖ್ಯ. ಅದು ಅವ್ರಿಗೇನು ಯಾವುದೇ ಮತ ಮುಖ್ಯ ಅಲ್ಲ ಅವ್ರಿಗೆ. ಯಾರು ರಾಜ ಯಾವ ಮತಕ್ಕೆ ಇದು ಮಾಡಿರ್ತಾನೆ ಆ ಮತಕ್ಕೆ ಅವ್ರು ಬಹಳ ಬೇಗ ಅವ್ರು ಸೇರ್ಕೊಳ್ತಾರೆ. ಹೀಗಾಗಿ ವ್ಯಾಪಾರಿಗಳು ಮತ್ತು ಕ್ಷತ್ರಿಯರು ಈ ಮತವನ್ನು ಸ್ವೀಕರಿಸ್ತಾರೆ, ಬ್ರಾಹ್ಮಣರು ಸ್ವೀಕರಿಸೋದಿಲ್ಲ. ಬ್ರಾಹ್ಮಣರಲ್ಲಿ ಬಹಳ ಕಡಿಮೆ ಸ್ವೀಕರಿಸ್ತಕ್ಕಂಥದ್ದು. ನೀವು ಬುದ್ಧನ ಕಥೆಗಳನ್ನ ಓದಿ, ನೀವು ಬೋಧಿಸತ್ವನ ಕಥೆಗಳು ಅಂತ ಬರ್ತಾ ಇದೆ. ಅದರಲ್ಲಿ ನೀವೆಲ್ಲ ಈ ಕಥೆಗಳನ್ನ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಯಾರ್ಯಾರು ಅಂತ. ಬರೀ ವ್ಯಾಪಾರದ ಕಥೆಗಳೇ ಹೆಚ್ಚಿಗೆ ಬರ್ತಕ್ಕಂಥದ್ದು. ಇದಾದ್ಮೇಲೆ ಆ ವಿಹಾರ ಯಾತ್ರೆ ಹೋಗ್ತಾನೆ. ವಿಹಾರ ಯಾತ್ರೆಯಲ್ಲಿ ಏನ್ ಮಾಡ್ತಾನೆ ಈತ? ಬ್ರಾಹ್ಮಣರಿಗೆ, ಶ್ರಮಣರಿಗೆ, ಬೇರೆ ಬೇರೆಯವರಿಗೆಲ್ಲ ದಾನ ಕೊಡ್ತಕ್ಕಂಥದ್ದು, ಮತ್ತೆ ಆ ಇದು ಬುದ್ಧ ಹುಟ್ಟಿದಂತ ಒಂದು ಸ್ಥಳಗಳಲ್ಲಿ ದಾನ ಕೊಡ್ತಕ್ಕಂಥದ್ದು, ಈ ಒಂದು ಕೆಲಸವನ್ನು ಅವನು ಮಾಡ್ತಾನೆ ಅಂತ ಹೇಳ್ಕೊಡ್ತಾನೆ. ಇನ್ನ 9ನೇ ಶಾಸನ ಬಹಳ ಮುಖ್ಯ. ಆ ಕಾಲಕ್ಕೂ ಕೂಡ ಕಂದಾಚಾರಗಳು ಎಷ್ಟು ಮಟ್ಟಿಗಿತ್ತು, ಮಹಿಳೆಯರು ಕಂದಾಚಾರವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳ್ತಾನೆ ಆತ. ಈ ಮಹಿಳೆಯರು ಬಹಳ ಬೇಗ ನಂಬಿಡ್ತಾರೆ, ಯಾವುದೇ ಒಂದು ಇದನ್ನ ನಂಬಿಡ್ತಾರೆ, ನಂಬಿ ಮೋಸ ಹೋಗ್ತಾರೆ. ಅದರಿಂದ ಈ ಶಕುನಗಳನ್ನು ನೋಡ್ತಕ್ಕಂಥದ್ದು ಇತ್ಯಾದಿಗಳಿಂದ ನಮ್ಮ ಸಮಾಜಕ್ಕೆ ಅದರಿಂದ ಏನು ಒಳ್ಳೇದಾಗೋದಿಲ್ಲ ಅಂತಕ್ಕಂಥ ಒಂದು ಇದನ್ನು ನೋಡಿ ಅವನು ವಿಚಾರವಾಗಿ ಆ ಕಾಲಕ್ಕೆ ಎಷ್ಟು ವಿಚಾರವನ್ನು ಮಾಡ್ತಾನೆ. ಶಕುನಗಳನ್ನ ಅವರು ಬಹಳ ಬೇಗ ಹೆಂಗಸನ್ನು ನಂಬ್ತಾರೆ, ಅದನ್ನ ಇದು ಮಾಡಬಾರ್ದು. ಆಮೇಲೆ ಸೇವಕರಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಲ್ಲಿ ಮತ್ತೆ ಬೇರೆ ಬೇರೆಯವರಲ್ಲಿ ಒಂದು ಈ ಕರುಣೆ ಇರಲಿ ಅಂತಕ್ಕಂಥ ಮಾತು ಹೇಳ್ತೇನೆ. ಕರುಣೆ ಅಂತಕ್ಕಂಥದ್ದನ್ನ ಬರೀ ನಾವು ಯಾರ್ಯಾರು ಅಲ್ಲ, ಮನೇಲಿ ಕೆಲಸ ಮಾಡ್ತಕ್ಕಂಥ ಸೇವಕರು ಮತ್ತು ವೃತ್ತಿಯರು ಅವರಲ್ಲೂ ಕೂಡ ನಾವು ಕರುಣೆಯನ್ನ ತೋರಿಸ್ಬೇಕಂತಕ್ಕಂಥ ಮಾತನ್ನು ಹೇಳ್ತೇನೆ. ಮತ್ತೆ ಧರ್ಮ ಮಂಗಲವನ್ನ ಎಲ್ಲರೂ ಆಚರಿಸ್ಬೇಕು. ಬೇರೆ ಮಂಗಲಗಳಿಗಿಂತ ಧರ್ಮ ಮಂಗಲ ಬಹಳ ಶ್ರೇಷ್ಠ ಅಂತ ಹೇಳ್ತೇನೆ. ಅಂದ್ರೆ ಬೇರೆ ಮಂಗಲ ಅಂದ್ರೆ ಈ ಬೇರೆ ಆಚರಣೆಗಳಿಗಿಂತ ಬುದ್ಧನ ತತ್ವಗಳ ತರ ಆ ಬುದ್ಧನ ತತ್ವಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತಕ್ಕಂಥ ರೀತಿಯಲ್ಲಿ ಅವನು ಹೇಳ್ತಾನೆ. ಅದು ಈ ಬುದ್ಧನ ತತ್ವಗಳನ್ನು ಆಚರಿಸೋದ್ರಿಂದ ಅದು ಕಾಲವನ್ನ ಮೀರಿದ್ದು ಅಂತ ಹೇಳ್ತಾನೆ. ಕಾಲವನ್ನ ಮೀರಿದ್ದದು, ಅದರಿಂದ ಇಹದಲ್ಲಿ ನಿಮಗೆ ಮತ್ತು ಪಾರದಲ್ಲಿ ಅದು ಒಳ್ಳೆ ಫಲವನ್ನು ಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇದು ಅವನು ಜನರ ಬಗ್ಗೆ ತನ್ನ ಮನಸ್ಸಲ್ಲಿದ್ದಂತ ಒಂದು ತತ್ವಗಳನ್ನ ಹೇಗೆ ಪಾಲಿಸ್ಬೇಕು ಅಂತಕ್ಕಂಥ ವಿಷಯದಲ್ಲಿ ಬರ್ಸಿರ್ತಕ್ಕಂಥದ್ದು ನೋಡಿ. ಮುಂದೆ ಯಾರು ಈ ತರ ಬರ್ಸಕ್ ಹೋಗ್ಲಿಲ್ಲ. ಯಾವ ರಾಜನೂ ಕೂಡ ಈ ತರ ಪ್ರಜೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಬೌದ್ಧ ತತ್ವಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾರು ಕೂಡ ಬರ್ಸಿಲ್ಲ. ಬುದ್ಧ ಇವನು ಅಶೋಕ ಒಬ್ಬನೇ ಈ ತರ ಬರ್ಸ್ತಕ್ಕಂಥದ್ದು. ಇನ್ನು ಬೇರೆ ಬೇರೆ ವಿಷಯಗಳನ್ನ ಹೇಳ್ಕೊಂಡು ಹೋಗ್ತಾನೆ. ಮತ್ತೆ ಇಲ್ಲಿ ಕಳಿಂಗದ ಬಗ್ಗೆ ಹೇಳ್ತಾನೆ ಅವನು. ಅದು 13ನೇ ಶಾಸನದಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ. 13ನೇ ಶಾಸನದಲ್ಲಿ ಕಳಿಂಗದ ಬಗ್ಗೆ ಹೇಳುವಾಗ ಕಳಿಂಗದ ಯುದ್ಧದ ಬಗ್ಗೆ ಹೇಳ್ತಾ ಅವನು ಅಭಿಷಿಕ್ತನಾಗಿ 8ನೇ ವರ್ಷದಲ್ಲಿ ಯುದ್ಧಕ್ಕೆ ಹೋಗ್ತಕ್ಕಂಥದ್ದು. ಅಂದ್ರೆ ಅವನ ರಾಜ್ಯಭಾರಕ್ಕೆ ಬಂದ 8ನೇ ವರ್ಷಕ್ಕೆ ಅವನು ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧದಲ್ಲಿ ಅವನು ಗೆದ್ದಾಗ 1.5 ಸಹಸ್ರ ಜನರನ್ನ ಸೆರೆ ಹಿಡ್ಕೊಂಡು ಹೋಗಿತ್ತು. ಅಂದ್ರೆ ಈ ಒರಿಸ್ಸಾದಿಂದ ಹಿಡ್ಕೊಂಡು ಅಂದ್ರೆ ಕಳಿಂಗದಿಂದ ಹಿಡ್ಕೊಂಡು ಅವರನ್ನ ಪಾಟ್ಲಿಪುತ್ರ ತೆಗೆದುಕೊಂಡು ಹೋದ್ರು. ಒಂದು ಸೆಟಪ್ ಒಂದು 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 ಮನೆ ಇರುತ್ತೆ. ಮನೆತನದಲ್ಲಿ ಎಲ್ಲರೂ ಕೂಡ ನಾವೆಲ್ಲ ಒಟ್ಟಿಗಿರ್ತೀವಿ. ಇದ್ದಕ್ಕಿದ್ದಂತೆ ಒಂದಷ್ಟು ಜನ ಗಂಡಸನ್ನೆಲ್ಲ ಹಿಡ್ಕೊಂಡು ಪಾಟ್ಲಿಪುತ್ರಕ್ಕೆ ದೂರದ ಡೆಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಸೆರೆಮನೆಯಲ್ಲಿ ಇಟ್ರೆ ಇಲ್ಲಿ ಗತಿ ಏನಾಗಬೇಕು? ಇದಾದ್ಮೇಲೆ 100,000 ಜನರು ಹತರಾದ್ರು. 100,000 ಜನರು ಅವ್ನು ಕೊಡ್ತಕ್ಕಂಥ ಸಂಖ್ಯೆ ಅದು. ಆಗ ಕೋಟಿ ಲಕ್ಷ ಅನ್ನೋದು ಇರ್ಲಿಲ್ಲ. ಅಂದ್ರೆ ಎಣಿಕೆಯಲ್ಲಿ ಸಹಸ್ರ ಅನ್ನೋದೇ ದೊಡ್ಡ ಸಂಖ್ಯೆ ಇತ್ತದು. 100,000 ಜನರು ಸತ್ರು. ಮತ್ತೆ ಅದಕ್ಕಿಂತ ಬಹುಮಂದಿ ಅನಾಥರಾದರು ಇರ್ತಕ್ಕಂಥ. ಕೈ ಕಾಲು ಕಳ್ಕೊಂಡವ್ರು ಇರ್ಬೋದು, ಇನ್ನೊಂದು ಇರ್ಬೋದು, ಇವರೆಲ್ಲೂ ಕೂಡ ಅನಾಥರಂತೆ ಆದ್ರು. ಆದ್ರಿಂದ ಇದರಿಂದ ನನಗೆ ಬಹಳ ನೋವಾಗಿದೆ. ಆದ್ರಿಂದ ನಾನು ಈ ಬೇರಿ ಮಂಗಲವನ್ನ ನಿಲ್ಲಿಸಿ ಧರ್ಮ ಮಂಗಲದ ಕಡೆಗೆ ನಾನು ಮನಸ್ಸು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದ್ರೆ ಇವತ್ತಿನ ಕಾಲಕ್ಕೆ ಪ್ರಸ್ತುತವಾಗಿರ್ತಕ್ಕಂಥದ್ದು. ನಾವಿವತ್ತು ನಮ್ಮ ಜಾತಿ ದೊಡ್ಡದು, ನಿಮ್ಮ ಜಾತಿ ದೊಡ್ಡದು ಅಂತ ಹೇಳ್ತೀವಿ. ಅವನ ಕಾಲಕ್ಕೂ ಅದಿತ್ತು. ಅವನ ಕಾಲಕ್ಕೂ ಕೂಡ ಜೈನರು ದೊಡ್ಡವರು, ಬೌದ್ಧರು ದೊಡ್ಡವರು, ಹಿಂದೂಗಳು ದೊಡ್ಡ ಹಿಂದೂ ಅನ್ನೋ ಪದ ಇರಲಿಲ್ಲ. ಬ್ರಾಹ್ಮಣರು ದೊಡ್ಡವರು ಇದರ ಒಂದು ವಾದ ವಿವಾದಗಳು ಇದ್ದೇ ಇತ್ತು. ಆಜೀವಿಕರು ಇದ್ರು. ಆಜೀವಿಕೆ ಅಂತಕ್ಕಂಥ ಒಂದು ಪಂಥವೂ ಇತ್ತು. ಅವನು ಹೇಳ್ತಾನೆ
ಯಾವುದೇ ಧರ್ಮ ನಿಂದನೆ ಮಾಡಬಾರದು. ಯಾವುದೇ ಧರ್ಮವನ್ನು ಕೂಡ ಯಾರು ನಿಂದನೆ ಮಾಡಬಾರದು. ಯಾಕೆ? ಒಂದು ನಿಂದನೆ ಮಾಡೋಕ್ಕಿಂತ ಮೊದಲು, ಒಂದು ಧರ್ಮವನ್ನ ನೀನು ನಿಂದನೆ ಮಾಡ್ತೀಯ ಅನ್ನೋದಾದ್ರೆ, ಮೊದಲು ನಿನ್ನ ಧರ್ಮವನ್ನ ನೀನು ಚೆನ್ನಾಗಿ ಅಧ್ಯಯನ ಮಾಡು. ಎಂತ ಇದು ಬಹಳ ಪ್ರಮುಖವಾದಂತ ಒಂದು ಸ್ಥಿತಿ ಇದು, ಮನಸ್ಸು ಇದು. ಎಲ್ರಿಗೂ ಈ ತರ ಬರೋದಿಲ್ಲ. ಒಂದು ಧರ್ಮವನ್ನ ನೀನು ನಿಂದನೆ ಮಾಡ್ತೀಯ ಅನ್ನೋದಾದ್ರೆ, ಮೊದಲು ನಿನ್ನ ಧರ್ಮವನ್ನ ನೀನು ಚೆನ್ನಾಗಿ ಅಧ್ಯಯನ ಮಾಡು. ನಿನ್ನ ಧರ್ಮ ನೀನು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಇನ್ನೊಂದು ಧರ್ಮನ ಬಯಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಿನ್ನದಲ್ಲಿರ್ತಕ್ಕಂಥ ಉಳುಕುಗಳು ನಿನಗೆ ಗೊತ್ತಿರುತ್ತೆ. ಸೊ ಇನ್ನು ನೀನು ಅದರಿಂದ ಯಾರೇ ಆಗಲಿ ಜನ ಬಹುಶ್ರುತರಾಗಬೇಕು. ಬಹಳಷ್ಟು ವಿಷಯಗಳನ್ನ ಸಂಗ್ರಹ ಮಾಡ್ತಕ್ಕಂಥ ಮನಸ್ಸುಳ್ಳವರಾಗಬೇಕು. ಆದ್ರಿಂದ ಯಾರು ಧರ್ಮ ನಿಂದನೆ, ಇನ್ನೊಬ್ಬರ ಧರ್ಮವನ್ನ ನಿಂದನೆ ಮಾಡಕ್ ಹೋಗಬೇಡಿ ಅಂತಕ್ಕಂಥ ಮಾತನ್ನ ಆತ ಹೇಳ್ತಾನೆ. ಆದ್ರಿಂದ ಸರ್ವ ಮತದಲ್ಲೂ ಕೂಡ ಸಾರ್ವವೃದ್ಧಿ ಆಗ್ಬೇಕಂತಕ್ಕಂಥ ಒಂದು ಆಶಯವನ್ನ ಆತ ಹೇಳ್ತಾನೆ. ಹೀಗೆ ಅವನ ಒಂದು ತತ್ವಗಳೇನಿದೆ, ಈ ಒಂದು ಶಿಲಾಶಾಸನ ಬರ್ಸಿರ್ತಕ್ಕಂಥದ್ದು, ಅದು ಶಾಸನ ಅಲ್ಲ, ಅದು ದಾನ ಕೊಡ್ತಕ್ಕಂಥ ವಿಷಯವಿಲ್ಲ. ಅಲ್ಲಿ ಜನರು ಹೇಗೆ ಇಹವನ್ನ ಇಹದಲ್ಲಿ ಒಳ್ಳೆ ಕೆಲಸ ಮಾಡಿ ಪರದಲ್ಲಿ ಅವರು ಸುಖವಾಗಿರ್ಬೇಕಂತಕ್ಕಂಥ ಒಂದು ವಿಷಯದಲ್ಲಿ ಅವನು ಹೇಳ್ತಾನೆ. ಮತ್ತೆ ಕೊನೆಯಲ್ಲಿ ಹೇಳ್ತಾನೆ ಅವನು, ನಾನು ಅನೇಕ ಕಡೆ ಶಾಸನ ಬರ್ಸಿದ್ದೀನಿ, ಶಾಸನಗಳು ರಿಪಿಟೇಷನ್ ಆಗಿರ್ಬೋದು, ಅಥವಾ ಕೆಲವು ಕಡೆ ವಾಕ್ಯಗಳು ಬಿಟ್ಟು ಹೋಗ್ಬಿಟ್ಟಿರ್ಬೋದು, ಅದರ ಬಗ್ಗೆ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ 14 ಶಾಸನಗಳು ಅವನು ಹೇಳ್ತಾನೆ. ಸೊ ಈ 14 ಶಾಸನಗಳ ಮಾಲಿಕೆ ಏನಿದೆ, ಈ 14 ಶಾಸನಗಳ ಮಾಲಿಕೆಯನ್ನ ಆತ ಇಷ್ಟು ವಿಷಯಗಳನ್ನು ಬರ್ತಾನೆ. ದಾನ ಕೊಟ್ಟಿದ್ದನ್ನು ಹೇಳೋದಿಲ್ಲ ಇಲ್ಲಿ. ಹೇಗೆ ಜನ ಬದುಕಬೇಕು, ಹೇಗೆ ಜನ ತಮ್ಮ ಬದುಕಿನಲ್ಲಿ ಈ ಧರ್ಮ ತತ್ವಗಳನ್ನು ಅಳವಡಿಸಿಕೊಂಡು ಸುಖದಿಂದ ಇರ್ಬೇಕಂತಕ್ಕಂಥ ಒಂದು ವಿಷಯವನ್ನ ಆತ ಹೇಳ್ತಾನೆ. ಮುಂದೆ ಕಳಿಂಗದಲ್ಲಿ ಆಗ್ತಂತ ಶಾಸನ ಬೇರೆ ತರ ಇರುತ್ತೆ. ಕಳಿಂಗದಲ್ಲಿ ಆಗ್ತಂತ ಶಾಸನ ಕಳಿಂಗವನ ಗೆದ್ದೆ ಅಂತ ಹೇಳೋದಿಲ್ಲ. ನೀವೆಲ್ಲರೂ ಕೂಡ ಅಸೂಯೆ, ಮುಂಗೋಪ ಮತ್ತೆ ಸೋಮಾರಿತನ ಇವರಿರೋದು ಯಾವತ್ತೂ ಕೂಡ ಉದ್ಧಾರ ಆಗೋದಿಲ್ಲ. ಇವೆಲ್ಲವನ್ನ ಬಿಟ್ರೆ ನಾವು ಒಳ್ಳೆಯವರಾಗ್ತೀವಿ, ನಾವು ಉದ್ಧಾರ ಆಗ್ತೀವಿ ಅಂತಕ್ಕಂಥ ಮಾತನ್ನು. ಅಂದ್ರೆ ಉದ್ಧಾರ ಆಗ್ಬೇಕಾದ್ರೆ ಸೋಮಾರಿತನ ಇರಬಾರ್ದು, ನಮ್ಮಲ್ಲಿ ಅಸೂಯೆ ಇರಬಾರ್ದು, ಮುಂಗೋಪ ಇರಬಾರ್ದು. ಇವೆಲ್ಲವನ್ನ ಬಿಟ್ರೆ ನಾವು ಕೂಡ ಉದ್ಧಾರ ಆಗ್ತೀವಿ ಅಂತಕ್ಕಂಥ ಹೇಳ್ತಾನೆ. ಮತ್ತೆ ಈ ಶಾಸನಗಳನ್ನ ಓದ್ಬೇಕು. ಯಾವಾಗ ಓದ್ಬೇಕು ಅದನ್ನ? ಯಾಕೆಂದ್ರೆ ಎಲ್ಲ ಎಡೆಯಬೇಕವ್ರು ಆ ಕಾಲಕ್ಕೆ. ಇವತ್ತೇ ಕೋಟಿ ನಮ್ಮಲ್ಲಿ ಖರ್ಚು ಮಾಡಿದ್ರು ಕೂಡ 100% ಇನ್ನು ಲಿಟ್ರಸಿ ಬರಲಿಲ್ಲ. ಅವನ ಅಶೋಕನ ಕಾಲಕ್ಕೆ. ಅದರಿಂದ ಅವನು ಹೇಳ್ತಾನೆ, ವರ್ಷದಲ್ಲಿ ಇಂಥ ದಿನದಲ್ಲಿ ಎಲ್ಲರೂ ಸೇರಿ ಈ ಒಂದು ಶಾಸನವನ್ನು ಓದಿ ಅಲ್ಲಿ ಬರ್ದಿರ್ತಕ್ಕಂಥ ತಿಳ್ಕೊಳ್ಬೇಕಂತಕ್ಕಂಥ ಒಂದು ಆಶಯವನ್ನ ಆತ ಹೇಳ್ತಾನೆ. ಅಂದ್ರೆ ಬರೀ ಇದೊಂದೇ ಅಲ್ಲ, ಯಾವುದು ಓದೋದೊಂದೇ ಅಲ್ಲ, ಓದಿಸಿ ತಿಳ್ಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾನೆ. ಮತ್ತೆ ಮಹಾಮಾತಾಗಿ ಹೇಳ್ತಾನೆ, ಎಲ್ಲರನ್ನ ಕರೆದು ನೀವು ಇದನ್ನ ಓದಿ ಇದರಲ್ಲಿರ್ತಕ್ಕಂಥ ಸಾರವನ್ನ ಜನರಿಗೆ ತಿಳಿಸ್ಬೇಕಿರ್ತಕ್ಕಂಥ ಒಂದು ಆಸೆಯನ್ನ ಆತ ಹೇಳ್ತಾನೆ. ಹೀಗಾಗಿ ಬಹಳಷ್ಟು ವಿಷಯಗಳನ್ನ ಈತ ಯಾರು ನಮ್ಮ ಅಶೋಕ ಈ ವಿಷಯವನ್ನ, ಇದು ಜನರ ಜೀವನ ಹೇಗೆ ಪರಿವರ್ತಿತವಾಗಬೇಕಿರ್ತಕ್ಕಂಥ ರೀತಿಯಲ್ಲಿ ಆತ ಈ ಒಂದು ವಿಷಯಗಳನ್ನು ಬಹಳಷ್ಟು ಹೇಳ್ತಾನೆ. ಇಲ್ಲಿ ಇನ್ನೊಂದು ಸ್ತಂಭಶಾಸನದಲ್ಲೂ ಕೂಡ ಇದೇ ವಿಷಯ ರಿಪಿಟೇಷನ್ ಆಗುತ್ತೆ. ಆದ್ರೆ ಅಲ್ಲಿ ಬರ್ತಕ್ಕಂಥ ಕೆಲವು ಇದರಿಂದ ಏನು ಅಂದ್ರೆ, ಈ ಪ್ರಾಣಿ ಮತ್ತು ಪಕ್ಷಿಗಳಿಗೆ ದಯೆ, ದಾನ, ಶುಚಿ ಇವುಗಳೆಲ್ಲ ಪಾಲಿಸ್ಬೇಕು. ಮತ್ತು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆತ ಏನ್ ಮಾಡ್ತಾನೆ, ಅನೇಕ ಅನುಕೂಲಗಳನ್ನ ಮಾಡ್ತಾನೆ. ನೋಡಿ, ಮನುಷ್ಯರಿಗಾಗಿ ಒಂದೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗಾಗಿ ಕೂಡ ಆತ ಅನೇಕ ದಾನಗಳನ್ನು ಮಾಡ್ತಾನೆ. ಇದಕ್ಕಿಂತ ಮುಖ್ಯವಾಗಿ ಒಂದು ಶಾಸನ, ಅದರಲ್ಲಿ ಯಾವ ಕಾಲದಲ್ಲಿ ಯಾವ ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಅಂತಕ್ಕಂಥದ್ದು ಇದು ನಮ್ಗೆಲ್ಲೂ ಸಿಗೋದಿಲ್ಲ. ಇದು ಅದನ್ನ ಯಾರಾದರೂ ಪ್ರಾಣಿ ಶಾಸ್ತ್ರಜ್ಞರ ಅದನ್ನ ಅರ್ಥೈಸ್ಬೇಕು. ಅವನು ಹೇಳ್ತಾನೆ, ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು, ಅದು ಮೊದಲನೇದು. ಹಾಗಾದ್ರೆ ಶುಕ ಸಾರಿಕೆಗಳು, ಚಕ್ರವಾಕಗಳು, ಹಂಸಗಳು, ಕೊಕ್ಕರೆ, ಬಾವಲಿ, ಮೀನುಗಳು, ಆಮೆಗಳು, ಮುಂಗ್ಸಿ, ಬಿಳಿ ಪಾರಿವಾಳ, ಕಾಡು ಪಾರಿವಾಳ ಇವುಗಳಿಗೆ ಹಿಂಸೆ ನೀಡಬಾರ್ದಂತೆ. ಮತ್ತೆ ಗಬ್ಬವಾಗಿರುವ, ಹಾಲು ಕರೆಯುವ ಆಡು, ಕುರಿ, ಹಂದಿ ಇವುಗಳನ್ನು ಕೊಲ್ಲಬಾರದು. ಅವನು ನೋಡಿ ಯಾವ ತರ ಹೇಳ್ತಾ ಇದ್ದಾನೆ ಅಂತ. ಯಾವುದು ಗರ್ಭ ಧರಿಸಿರುತ್ತೆ, ಅದು ಆಡು, ಕುರಿ, ಹಂದಿ ಯಾವುದೇ ಇರ್ಬೋದು, ಅವನನ್ನ ಕೊಲ್ಲು ಕುಡ್ದು. ಮತ್ತೆ ಯಾವಾಗ ಅವನ್ನ ಇದು ಮಾಡಬಾರ್ದು. ಮತ್ತೆ 6 ತಿಂಗಳವರೆಗೂ ಹಾಲು ಕೊಡ್ತಕ್ಕಂಥ ಮರಿಗಳಿಗೆ ಹಾಲು ಕೊಡ್ತಕ್ಕಂಥ ಪ್ರಾಣಿಗಳೇನಿದೆ, ಅದು ಯಾವುದೇ ಇರ್ಬೋದು, ಅದು ಅವುಗಳನ್ನ ಕೊಲ್ಲಬಾರದು. ಯಾಕೆಂದ್ರೆ ಅವ್ನು ಕೊಂದ್ರೆ ಅದು ಅನಾಥ ಆಗುತ್ತೆ ಮರಿ. ತಿನ್ನೋರ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅದೇ ತಿನ್ನೋದೇ ಆದ್ರೆ ಇವನ್ ತಿನ್ಬೇಡಿ, ಗರ್ಭ ಧರಿಸಿದಂತ ಹಾಡು, ಕುರಿ, ಹಂದಿ ಇತ್ಯಾದಿಗಳೇನಿದೆ ಇವನ್ನ ತಿನ್ಬೇಡಿ. ಹಾಗೆ ಅದು ಕರು ಹಾಕದ ಮೇಲೆ 6 ತಿಂಗಳವರೆಗೆ ಮತ್ತೆ ಅದನ್ನ ಯಾರು ಮುಟ್ಟೋಕ್ ಹೋಗ್ಬೇಡಿ ಅಂತಕ್ಕಂಥದ್ದು. ಇದು ಮನುಷ್ಯತ್ವ ಒಂದೇ ಅಲ್ಲ,
ಪ್ರಾಣಿಗಳ ಬಗ್ಗೆ ಇದ್ದಂತ ಅವನಿಗೆ ಇದ್ದಂತ ಒಂದು ದಯೆ ಏನಿದೆ ಆ ದಯೆ ಬಗ್ಗೆ ನಾವು ಇದು ತಿಳ್ಕೊಳ್ಬೇಕು. ಮತ್ತೆ ಹುಂಜಗಳಿಗೆ ಇಡ ಮಾರಬಾರದು. ಈ ಹುಂಜ ಮತ್ತು ಬೇರೆ ಇವೆಲ್ಲ ಅವುಗಳಿಗೆ ಇಡ ಮಾಡಬಾರ್ದು, ಅಂದ್ರೆ ಅವರು ಮರಿಗಳಾಗದೇ ಇರೋ ರೀತಿಯಲ್ಲಿ ಅವುಗಳಿಗೆ ಆಪರೇಷನ್ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇದಲ್ಲದೆ ಕಾಡು ಪ್ರಾಣಿಗಳನ್ನ ಓಡಿಸೋದಕ್ಕಾಗಿ ಕಾಡಿಗೆ ಬೆಂಕಿ ಇಡಬೇಡಿ. ಇದು ಬಹಳ ಪ್ರಮುಖ. ಯಾಕಂದ್ರೆ ಇವತ್ತು ಕಾಡಿಗೆ ಇದ್ದಕ್ಕೆ ಕಾಡಂಚಲ ಇರ್ತಕ್ಕಂಥ ನಾವೆಲ್ಲ ಕಾಡಂಚಲ ಇರ್ತಕ್ಕಂಥದ್ದು ನಮಗ್ ಗೊತ್ತು ಕಾಡಿಗೆ ಬೆಂಕಿ ಇಡ್ತಾರೆ ಅಂತ. ಕೆಲವು ಸಾರಿ ಹುಲ್ಲು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕಾಡಿಗೆ ಬೆಂಕಿ ಇಡ್ತಾರೆ ಬೇಸಿಗೆಲಿ. ಇನ್ನು ಕೆಲವು ಕಡೆ ಬರಬಾರ್ದು ಪ್ರಾಣಿಗಳು ಅಂದ್ಬಿಟ್ಟು ಅಲ್ಲಿ ಬೆಂಕಿ ಇಡ್ತಾರೆ. ಸೊ ಅವ್ನು ಹೇಳ್ತಾನೆ ಕಾಡಿಗೆ ಪ್ರಾಣಿಗಳು ಬರ್ತವೆ ಅಂದ್ಬಿಟ್ಟು ಕಾಡಿಗೆ ಬೆಂಕಿ ಇಡಬಾರ್ದು. ಯಾಕಂದ್ರೆ ಕಾಡು ಪ್ರಾಣಿಗಳದ್ದು, ಅದಕ್ಕೆ ನೀವು ಬೆಂಕಿ ಇಡಬೇಡಿ ಅಂತ ಹೇಳ್ತಾನೆ. ಹೀಗೆ ಈ ಒಂದು ಅನೇಕ ವಿಷಯಗಳನ್ನ ಹೇಳ್ತಾನೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಅವನು ಹೇಳ್ತಾನೆ, ಜೀವಿಗಳಿಂದ ಪೋಷಿಸಬೇಡಿ. ಮಾಂಸ ತಿನ್ನೋದ್ರಿಂದ, ಇನ್ನೊಂದು ಜೀವವನ್ನ ಕೊಂದು ಮಾಂಸ ತಿನ್ನೋದ್ರಿಂದ ನೀವು ಜೀವನ ಹೊರಬೇಡಿ ಅಂತ ಹೇಳ್ತಾನೆ. ಜೀವನ ಹೊರೆಯಬೇಡಿ ಅಂತ. ಅಂದ್ರೆ ಇದು ಅವನಿಗೆ ಸಾಧ್ಯವಾದಷ್ಟು ಎಷ್ಟು ಮಟ್ಟಿಗೆ ಸರಿಯೋ ಸರಿ. ಇವತ್ತು ಬೌದ್ಧರು ಬಹುತೇಕ ದೇಶಗಳಲ್ಲಿರ್ತಕ್ಕಂಥ ಭಕ್ತರು ಮಾಂಸಾಹಾರಿಗಳೇ. ಇವತ್ತು ಟಿಬೆಟ್ನ ಬುದ್ಧರಿರ್ಬೋದು, ಸಯಾಮ್ ಅಂದ್ರೆ ಯಾವುದು ಥೈಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಬೌದ್ಧರು ಎಲ್ಲರೂ ಕೂಡ ಇವತ್ತು ಬಹಳಷ್ಟು ಮಟ್ಟಿಗೆ ಮಾಂಸಾಹಾರಿಗಳೇ. ಆದ್ರೆ ಅವನು ಹೇಳ್ತಾನೆ, ಒಂದು ಜೀವವನ್ನ ಕೊಂದು ಇನ್ನೊಂದು ಜೀವವನ್ನ ನೀವು ಕಾಪಾಡ್ಕೊಳ್ಳೋಕೆ ಹೋಗ್ಬೇಡ್ರಿ, ಆ ಜೀವನ ಮಾಡಬೇಡಿ ಅಂತ ಹೇಳ್ತಾನೆ. ಮತ್ತೆ ಯಾವ ನಕ್ಷತ್ರಗಳಲ್ಲಿ ಪ್ರಾಣಿಗಳಿಗೆ ಇಡ ಮಾಡಬಾರದು, ಪುಷ್ಯ ನಕ್ಷತ್ರದಲ್ಲಿ ಈ ಯಾವುದು ಆಡು, ಹಂದಿ, ಟಗರು ಇತ್ಯಾದಿ ಪ್ರಾಣಿಗಳು ಇಡ ಮಾಡಬಾರ್ದು ಅಂತ ಹೇಳ್ತಾನೆ. ಮತ್ತೆ ಕುದುರೆಗಳಿಗೆ ಬರೆ ಹಾಕಬೇಡಿ ಇಂಥ ನಕ್ಷತ್ರದಲ್ಲಿ ಅಂತ ಹೇಳ್ತಾನೆ. ಯಾಕೆ ಗೊತ್ತಿಲ್ಲ, ಇದು ವೈಜ್ಞಾನಿಕವಾಗಿ ಯಾರಾದ್ರೂ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಅಷ್ಟೇ ಹೇಳ್ಬೇಕಾದ್ರೆ. ನೋಡಿ, ಇದು ನಿಗದಿತ ಸಮಯದಲ್ಲಿ ಎತ್ತು ಮತ್ತು ಕುದುರೆಗಳಿಗೆ ಬರೆ ಹಾಕಬಾರದು. ನಾವು ಓರೆಗಳಿಗೆ ಅಂದ್ರೆ ಕೆಲವು ರೋಗಗಳು ಬರದೇ ಇಲ್ಲ ಅಂದ್ಬಿಟ್ಟು ಬರೆ ಹಾಕ್ತೀವಿ. ಅದು ಬರೆ ಹಾಕ್ತಕ್ಕಂಥದ್ದು ಬರೀ ಬರೆ ಅಲ್ಲ, ಅದು ಕೆಲವು ತೊಡೆಗಳ ಚಪ್ಪೆ ಮೇಲೆ ಕೆಲವು ಗೆರೆಗಳನ್ನು ಎಳಿತಾರೆ. ಇವರು ಡಿಪಾರ್ಟ್ಮೆಂಟ್ನವರೇ ಹಾಕ್ತಾರೆ. ಯಾಕೆಂದ್ರೆ ಆ ಒಂದು ನರ, ಯಾವುದೋ ನರ ಅಲ್ಲಿ ಹೋಗಿರುತ್ತೆ, ಆ ನರದ ಮೇಲೆ ಬರೆ ಹಾಕಿದಾಗ ಆ ಒಂದು ಕಾಯಿಲೆ ಅದಕ್ಕೆ ಬರೋದಿಲ್ಲ ಅಂತ, ನೆರಳಿನೋ ಇನ್ನೊಂದು ಬರೋದಿಲ್ಲ ಅಂತ. ಹೀಗಾಗಿ ಆದ್ರೆ ಅವ್ನು ಹೇಳ್ತಾನೆ ಇಂಥ ನಕ್ಷತ್ರದಲ್ಲಿ ಆ ಬರೆ ಹಾಕ್ಬೇಡಿ ಅಂತ ಹೇಳ್ತಾನೆ. ಎಷ್ಟು ಮಟ್ಟಿಗೆ ಅವನು ಅಧ್ಯಯನ ಮಾಡಿದ್ದಾನೆ ಅಂತಕ್ಕಂಥದ್ದು. ಹೀಗೆ ಮನುಷ್ಯರಿಗಾಗಿ ಪ್ರಾಣಿಗಳಿಗಾಗಿ ಆತ ಅರ್ಧ ಕ್ರೋಶಕ್ಕೆ ಒಂದು ಕಡೆ ಬಾವಿಯನ್ನ ತೋರಿಸಿ ಮರಗಳನ್ನ ನಿರ್ಮಿಸಿದಂತ. ಸೊ ಈ ಒಂದು ಜನೋಪಕಾರಿ ಕೆಲಸಗಳನ್ನ ಮಾಡಿದ್ದನ್ನ ಆತ ತನ್ನ ಶಾಸನಗಳಲ್ಲಿ ಹೇಳ್ತಾನೆ. ಮತ್ತೆ ಬೇರೆ ಬೇರೆ ಸ್ತಂಭಗಳಲ್ಲಿ ಆತ ತನ್ನ ಈ ಒಂದು ಪ್ರದೇಶಕ್ಕೆ ಹೋದಂತ ಸನ್ನಿವೇಶದಲ್ಲಿ ಬುದ್ಧ ಹುಟ್ಟಿದಂತ ಲುಂಬಿನಿ ವನಕ್ಕೆ ಹೋಗ್ತಾನೆ. ಅಲ್ಲಿ ಆ ಗ್ರಾಮಕ್ಕೆ ಆತ ಒಂದು ತೆರಿಗೆಯನ್ನು ಬಿಟ್ಟು ಬರ್ತಾನೆ. ಹಾಗೆ ಬೇರೆ ಬೇರೆ ಕಡೆಗಳು ಸಾರನಾಥಕ್ಕೆ ಹೋಗ್ತಾನೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಬುದ್ಧ ತನ್ನ ಒಂದು ಶಾಸನ ಹಾಕ್ಸೋದ್ರ ಮೂಲಕ ಮಾಡ್ತಾನೆ. ನಮಗೆ ಒಂದು ಇತಿಹಾಸವನ್ನು ಬಿಟ್ಟೋಗಿದ್ದಾನೆ. ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೇಕು, ಆತ ಅಶೋಕ ಚಕ್ರದಲ್ಲಿ ಇವತ್ತಿಗೂ ಕೂಡ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅಶೋಕ ಚಕ್ರದಲ್ಲಿ ಒಂದೆರಡು ಇವಿವೆ. ಯಾವುದು ಆನೆ, ಕುದುರೆ, ಸಿಂಹ ಮತ್ತೆ ಧರ್ಮಚಕ್ರ, ಇವೆಲ್ಲವೂ ಕೂಡ ಬುದ್ಧನ ಸಿಂಬಾಲಿಕ್ ಅವು. ಕುದುರೆ ಅಂತಕ್ಕಂಥದ್ದು ಆತ ಕಪಿಲ ವಸ್ತುವಿನಿಂದ ಹೊರಗೋದಂತ ಒಂದು ಸಿಂಬಾಲಿಕ್. ಅದು ಕಪಿಲ ವಸ್ತುವಿನಿಂದ ಕುದುರೆ ಅವನನ್ನು ಕರ್ಕೊಂಡು ಹೋಗುತ್ತೆ. ಸಿಂಹ, ಇವನು ಶಾಕ್ಯ ಸಿಂಹ, ಶಾಕ್ಯ ವಂಶದ ಸಿಂಹ, ಶಾಕ್ಯ ವಂಶಕ್ಕೆ ಸಿಂಹದಂತಿದ್ದಂಥವ್ನು. ಗೂಳಿ ಕೂಡ ಇವನ ಪುರುಷ ಪ್ರಧಾನವನ್ನ ತೋರಿಸ್ತಕ್ಕಂಥದ್ದು, ಪುರುಷ ಸಿಂಹ ಎಂತಕ್ಕಂಥದ್ರಲ್ಲಿ ತೋರಿಸ್ತಕ್ಕಂಥದ್ದು. ಧರ್ಮಚಕ್ರ ಬುದ್ಧ ಧರ್ಮ ಅನುಸರಿಸೋದಕ್ಕೆ ಆತ ತೋರಿಸಂತ ಒಂದು. ಹೀಗೆ ಅನೇಕ ವಿಷಯಗಳನ್ನ ಆತ ತನ್ನ ಶಾಸನದಲ್ಲಿ ಇಟ್ಕೊಳ್ತಾನೆ. ಮತ್ತೆ ಆನೆ ಕೂಡ ನಮ್ಮ ನಾಣ್ಯಗಳನ್ನು ನೀವು ನೋಡಿ, ಆನೆ ಕೂಡ ಇರುತ್ತೆ ಧರ್ಮಚಕ್ರದಲ್ಲಿ. ಅಶೋಕ ಸ್ತಂಭದಲ್ಲಿ ಆನೆ ಕೂಡ ಇದೆ. ಆನೆ ಕೂಡ ಅದು ಬೌದ್ಧನ ಅವತಾರ ಸಮಯದಲ್ಲಿ ಮಾಯಾದೇವಿಯ ಗರ್ಭಕ್ಕೆ ಆನೆ ಪ್ರವೇಶ ಮಾಡುತ್ತೆ. ಬಿಳಿ ಆನೆ ಒಂದು ಪ್ರವೇಶ ಮಾಡುತ್ತೆ. ಆ ಬಿಳಿ ಆನೆಯೇ ಮುಂದೆ ಬುದ್ಧನಾಗಿ ಹುಟ್ಟತಕ್ಕಂಥದ್ದು ಸಿಂಬಾಲಿಕ್. ಇವೆಲ್ಲ ಈ ತರ ಸಿಂಬಾಲಿಕ್ ಅನ್ನು ಕೂಡ ಅವನು ಶಾಸನ ಬಳಸ್ತಾನೆ. ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕು, ಇದುವರೆಗೆ ಆತ ಎಲ್ಲಾ ಕಡೆ ಹೋಗ್ತಾನೆ. ಬಹಳಷ್ಟು ಕಡೆಗಳಲ್ಲಿ ತಾನು ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಬುದ್ಧರು ಉಪದೇಶ ಮಾಡಿದ್ರು ಅಲ್ಲೆಲ್ಲ ಸ್ತೂಪಗಳನ್ನ ಮಾಡಿಸ್ತಾನೆ. ಆದ್ರೆ ಆ ಸ್ತೂಪಗಳೆಲ್ಲವೂ ಕೂಡ ಮಣ್ಣಿನ ಸ್ತೂಪಗಳಾದ್ರಿಂದ ಅವು ಉಳಿದಿಲ್ಲ. ಮುಂದಿನ ಶತಮಾನಗಳಲ್ಲಿ ಅವೆಲ್ಲವೂ ಏನಾಯ್ತು, ಮುಂದೆ ಬಂದಂತ ರಾಜರು ಅನೇಕರು ಆ ಒಂದು ಇದು ಸ್ತೂಪಗಳನ್ನ ಮತ್ತೆ ಅವುಗಳ ಮೇಲೆ ಅಲಂಕಾರಿಕವಾಗಿ ಮಾಡಿ ಅವುಗಳನ್ನ ಇವತ್ತು ಸಾಂಚಿ ಸ್ತೂಪದಲ್ಲೂ ಕೂಡ ಹಾಗೆ. ಸಾಂಚಿ ಸ್ತೂಪ ಒರಿಜಿನಲ್ ಬುದ್ಧನದಲ್ಲ, ಅದು ಆ ಬುದ್ಧನ ಸ್ತೂಪವನ್ನ ಮತ್ತೆ ಮುಂದೆ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಅಲ್ಲಿ ಅನೇಕ ಶಿಲ್ಪಗಳನ್ನು ಸೇರಿಸ್ತಾರೆ, ಅನೇಕ
ಬೇರೆ ಬೇರೆ ಶಿಲ್ಪಗಳನ್ನು ಸೇರಿಸಿ ಇದು ಮಾಡ್ತಾರೆ. ಹೀಗಾಗಿ ಇವನ ಕಾಲಕ್ಕೆ ಪ್ರಮುಖವಾಗಿದ್ದಂಥ ಒಂದು ಸೆಕ್ಟ್ಗಳಂದ್ರೆ ಮತಗಳಂದ್ರೆ ಒಂದು ಬ್ರಾಹ್ಮಣ ಮತ, ಇನ್ನೊಂದು ಆಜೀವಿಕರು, ಇನ್ನೊಂದು ಜೈನ, ಇನ್ನೊಂದು ಈ ಬೌದ್ಧ. ಇವು ಪ್ರಮುಖವಾಗಿದ್ದಂಥ ಒಂದು ಮತಗಳು. ಈ ಮತಗಳ ಮಧ್ಯೆ ಆಜೀವಿಕರಿಗೆ ಆತ ಏನ್ ಮಾಡ್ತಾನೆ, ಒಂದು ಕೆಲವು ಗುಹೆಗಳನ್ನ ಮಾಡಿಸ್ಕೊಡ್ತಾನೆ. ಆ ಗುಹೆಗಳನ್ನ ಮಾಡಿಸಿ ಇಲ್ಲಿ ತಪಸ್ಸು ಮಾಡ್ಕೊಂಡಿದೆ ಅಂತ ಹೇಳ್ತಾನೆ. ಸೊ ಹೀಗೆ ಅನೇಕ ಕಡೆಗಳಲ್ಲಿ ಅಶೋಕ ಇಡೀ ಭರತಖಂಡದಾದ್ಯಂತ ಒಂದೇ ಕಾಲದಲ್ಲಿ ಅಂದ್ರೆ ತನ್ನ ಆಳ್ವಿಕೆ 26 ವರ್ಷ ಅವನ ಆಳ್ವಿಕೆ ನಡೆಸ್ತಾನೆ. ಅವನು ಹೇಳ್ತಾನೆ 26ನೇ ವರ್ಷ ನಮ್ಗೆ ಸಿಕ್ಕಿರ್ತಕ್ಕಂಥ ದಾಖಲೆಯಲ್ಲಿ 26ನೇ ವರ್ಷದಾಗ್ತಂತ ಶಾಸನ. 26ನೇ ವರ್ಷದಲ್ಲಿ ಆ 26 ವರ್ಷದ ಆಳ್ವಿಕೆ ನಡೆಸಿದಂತ ಸನ್ನಿವೇಶದಲ್ಲಿ 8 ವರ್ಷ ಅದ್ರಲ್ಲಿ ತೆಗೆದ್ರೆ 16 ವರ್ಷ ಕಾಲ 18 ವರ್ಷಗಳ ಕಾಲ ಆತ ಈ ಧರ್ಮದ ಒಂದು ಕಾರ್ಯದಲ್ಲಿ ಇರ್ತಾನೆ. ಹೀಗಾಗಿ ಇದರಿಂದ ನೀವು ಮುಂದೆ ಈ ಮಧ್ಯಪ್ರಾಚ್ಯ ಅಂತ ಏನಿದೆ, ಮಧ್ಯಪ್ರಾಚ್ಯ ಅಂದ್ರೆ ನಿಮಗೆ ಏಷ್ಯಾ ಮೈನರ್ ಅಂತ. ಏಷ್ಯಾ ಮೈನರ್ ಅಂದ್ರೆ ಯಾವುದು? ಏಷ್ಯಾ ಮೈನರ್ ಅಂದ್ರೆ ಯಾವುದು? ಅಲ್ಲ, ಅವ್ರು ಹೇಳಿ ಸ್ವಲ್ಪ ವಿದ್ಯಾರ್ಥಿ. ಅರಬ್ ಕಂಟ್ರೀಸ್ ಅಲ್ಲ, ಅರಬ್ ಕಂಟ್ರೀಸ್ ಇಂದ ಮೇಲೆ ಇರ್ತಕ್ಕಂಥದ್ದು ಉಜ್ಬೇಕಿಸ್ತಾನ, ಕಜಕಿಸ್ತಾನ, ಇವೆಲ್ಲ ಆ ಸ್ಥಾನ ಅಂತ ಬರುತ್ತಲ್ಲ, ಆ ಸ್ಥಾನಗಳೆಲ್ಲವೂ ಕೂಡ ಅವು ಏಷ್ಯಾ ಮೈನರ್ ಅಂತ. ಅಲ್ಲಿ ಬೌದ್ಧ ಮತ ಬಹಳ ಗಟ್ಟಿಯಾಗಿ ನೆಲೆಯಿರೋದ ಕಾರಣ ಆಯ್ತು. ಆ ಏಷ್ಯಾ ಮೈನರ್ ಪ್ರಾಂತ್ಯದಲ್ಲಿ ಈ ವಾಯುವ್ಯ ಭಾರತದ ಮೂಲಕ ಹೋದಂತ ಬೌದ್ಧ ಮತ ಅಲ್ಲಿ ಗಟ್ಟಿಯಾಗಿ ನೆಲೆಯೂರ್ತು. ಸುಮಾರು ಈ ಇಸ್ಲಾಂ ಉದಯಕ್ಕಿಂತ ಮೊದಲು ಗಟ್ಟಿಯಾಗಿದ್ದಂತ ಆ ಪ್ರದೇಶದಲ್ಲೆಲ್ಲ ಗಟ್ಟಿಯಾಗಿದ್ದಂತ ಒಂದು ಮತ ಅಂದ್ರೆ ಅದು ಈ ಬೌದ್ಧ ಮತ. ಹೀಗಾಗಿ ಬೌದ್ಧ ಭಿಕ್ಷುಗಳು ಅವರಿಗೆ ಸಾಗರೋಲ್ಲಂಘನ ಆಗ್ಲಿ ಇನ್ನೊಂದಾಗ್ಲಿ ಅವ್ರಿಗೆ ಅನ್ವಯಿಸ್ತಾ ಇರ್ಲಿಲ್ಲ. ನಮ್ಮಲ್ಲಿ ಸಾಗರೋಲ್ಲಂಘನ ಮಾಡೋಂಗಿರ್ಲಿಲ್ಲ, ಆದ್ರೆ ಅವರಲ್ಲಿ ಸಾಗರೋಲ್ಲಂಘನ ಇನ್ನೊಂದಕ್ಕಾಗ್ಲಿ ವ್ಯತ್ಯಾಸ ಇಲ್ಲ. ಅದೇ ಮೂಲಕ ಇದು 4ನೇ ಶತಮಾನಕ್ಕೆ ನಮ್ಮ ಆಗ್ನೇಯ ಏಷ್ಯಾ ದೇಶಗಳಿಗೆ ಅವರು ಹೋಗ್ತಾರೆ. ಆಗ್ನೇಯ ಏಷ್ಯಾ ದೇಶಗಳಲ್ಲೂ ಕೂಡ ಈ ಬೌದ್ಧ ಮತ ಪ್ರಸಾರ ಆಗೋದಕ್ಕೆ ಅದು ಕಾರಣವಾಗುತ್ತೆ. ಹೀಗಾಗಿ ಆಗ್ನೇಯ ಏಷ್ಯಾ ದೇಶಗಳು ಮತ್ತೆ ಏಷ್ಯಾ ಮೈನರ್ ಪ್ರದೇಶಗಳು, ಏಷ್ಯಾ ಮೈನರ್ ಪ್ರದೇಶದ ಮೂಲಕ ಟಿಬೆಟ್ಗೆ ಬರುತ್ತೆ, ಟಿಬೆಟ್ನ ಮೂಲಕ ಚೈನಾಗೆ ಹೋಗುತ್ತೆ, ಚೈನಾ ಮೂಲಕ ಜಪಾನ್ಗೆ ಹೋಗುತ್ತೆ ಬೌದ್ಧ ಮತ. ಇವತ್ತಿಗೂ ಕೂಡ ನಾನಾ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಹೆಸರುಗಳಲ್ಲಿ ಈ ಪ್ರದೇಶಗಳಲ್ಲೆಲ್ಲ ಕೂಡ ಚೀನಾದಲ್ಲಿ ಕಮ್ಯುನಿಸ್ಟ್ ಇದ್ರೂ ಕೂಡ ಅಲ್ಲಿ ಇವತ್ತಿಗೂ ಕೂಡ ಬೌದ್ಧ ಮತ ಆಚರಿಸ್ತಕ್ಕಂಥ ಜನ ಇದ್ದಾರೆ ಅಲ್ಲಿ. ಹಾಗೆ ಜಪಾನ್ನಲ್ಲೂ ಕೂಡ ಅದು ಬೇರೆ ಹೆಸರಲ್ಲಿ ಶಿಂಟೋನೋ ಇನ್ನೊಂದು ಹೆಸರಲ್ಲೋ ಆ ಬೌದ್ಧ ತತ್ವವನ್ನು ಆಚರಿಸ್ತಕ್ಕಂಥ ಈ ಧರ್ಮ ಅಲ್ಲಿದೆ. ಹೀಗಾಗಿ ಅಶೋಕ ಹಾಕದಂತ ಒಂದು ಬೇಸ್ ಏನಿದೆ, ಈ ಮಹಾಮಾತ್ರನ್ನ ಸೃಷ್ಟಿ ಮಾಡಿ ಬೇರೆ ಪ್ರತಿವೇದಗಳನ್ನು ಸೃಷ್ಟಿ ಮಾಡಿ ಇವೆಲ್ಲ ಕನಸನ್ನಲ್ಲ, ಅದರ ಪ್ರಭಾವ ಇಡೀ ಏಷ್ಯಾ ಖಂಡದಲ್ಲೇ ಬೌದ್ಧ ಮತ ಹರಡೋದಕ್ಕೆ ಅದು ಕಾರಣವಾಯಿತು. ಇದು ಇಸ್ಲಾಂ ಮುಂದೆ ಉದಯ ಆಗಿ ಅದು ಬರುವವರೆಗೆ ಹೆಚ್ಚು ಕಡಿಮೆ ಭರತಖಂಡ ಮತ್ತು ಈ ಏಷ್ಯಾ ಮೈನರ್ ಪ್ರದೇಶ ಮತ್ತು ಇಲ್ಲೆಲ್ಲ ಮತ್ತೆ ಚೀನಾ ದೇಶದಲ್ಲೂ ಕೂಡ, ಯಾಕೆಂದ್ರೆ ಚಂಗೇಜ್ ಖಾನ್ ಬಂದಾಗ್ಲೇನೆ ಅದು ವ್ಯತ್ಯಾಸ ಆಗಿದ್ದು, ಅಲ್ಲಿವರೆಗೆ ಅದು ಈ ಬೌದ್ಧ ಮತ ಹರಡಿಕೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳಿಸ್ಕೋಬಹುದು. ಸ್ನೇಹಿತರೆ, ಇನ್ನೊಂದ್ಸಾರಿ ಇನ್ನೊಂದು ಯಾವ್ದಾದ್ರು ಉಪನ್ಯಾಸದಲ್ಲಿ ಕರ್ನಾಟಕದ ಬಗ್ಗೆ, ಯಾಕಂದ್ರೆ ಒಂದು 5 ನಿಮಿಷ ಹೆಚ್ಚಿಗೆ ಕರ್ನಾಟಕದ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಕರ್ನಾಟಕದ ಬಗ್ಗೆ ಮಾತಾಡದೆ ಇದು ನಿಲ್ಸೋಕ್ಕಾಗಲ್ಲ. 5 ನಿಮಿಷ ನಾನು ತಗೊಳ್ತೀನಿ, ಸ್ವಲ್ಪ ಸೈಲೆಂಟ್ ಆಗಿ ಕೇಳ್ಬೋದು. ಕರ್ನಾಟಕದಲ್ಲಿ ಸುಮಾರು 8 ಕಡೆಗಳಲ್ಲಿ ಶಾಸನ ಸಿಕ್ಕಿದೆ. ಎಲ್ಲೂ ಕೂಡ ಇಡೀ ಭರತಖಂಡದಲ್ಲಿ ಎಲ್ಲೂ ಕೂಡ ಈ ತರದ ಒಂದು ಶಾಸನಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಬಿಡಿ ಶಾಸನ ಸಿಕ್ಕಿಲ್ಲ. ಕರ್ನಾಟಕದಲ್ಲಿ ಅಷ್ಟೇ ಸಿಕ್ಕಿರ್ತಕ್ಕಂಥದ್ದು. ಯಾಕೆ ಕರ್ನಾಟಕದಲ್ಲಿ ಯಾಕೆ ಸಿಕ್ಕ ಇಷ್ಟೊಂದು ಬಿಡಿ ಶಾಸನಗಳು? ಬೇರೆ ಕಡೆ ಸಿಗ್ಬೋದಿತ್ತಲ್ಲ ಅಂದ್ರೆ ಆ ಕರ್ನಾಟಕಕ್ಕೂ ಇವನಿಗೇನೋ ಸಂಬಂಧ ಇದ್ದಿರ್ಬೋದು, ಕರ್ನಾಟಕಕ್ಕೂ ಅಶೋಕನಿಗೇನೋ ಒಂದು ಅವಿನಾಭಾವ ಸಂಬಂಧ ಇದ್ದಿರ್ಬೋದು. ಇದಕ್ಕಿಂತ ಮುಖ್ಯವಾಗಿ ಸನ್ನತಿಯಲ್ಲಿ ಇತ್ತೀಚೆಗೆ ಸಿಕ್ಕಿದಂತ ಒಂದು ಶಾಸನ, ಒಂದು ಸ್ತೂಪವನ್ನು ಬಿಡಿಸಿದಂತ ಸನ್ನಿವೇಶದಲ್ಲಿ ಇಡೀ ಏಷ್ಯಾದಲ್ಲಿ, ಇಡೀ ಪ್ರಪಂಚದಲ್ಲೇ ಎಲ್ಲೂ ಕೂಡ ಅಶೋಕನ ಒಂದು ಬಿಂಬ ಸಿಕ್ಕಲಿಲ್ಲ. ಆ ಬಿಂಬ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸನ್ನತಿಯಲ್ಲಿ. ಅಶೋಕನ ಬಿಂಬ ವಿತ್ ಲೇಬಲ್, ಬೇರೆ ಕಡೆ ಲೇಬಲ್ ಇಲ್ಲದೇನೆ ಸಿಕ್ಕಿರ್ಬೋದು, ಆದ್ರೆ ವಿತ್ ಲೇಬಲ್, ವಿತ್ ಅಂದ್ರೆ ಇದು ಒಕ್ಕಣೆ ಸಮೇತ ಅಶೋಕ ರಾಜ ಅಂತಕ್ಕಂಥ ಹೆಸರಿರ್ತಕ್ಕಂಥದ್ದು ಸಿಕ್ಕಿರ್ತಕ್ಕಂಥ ಒಂದು ಶಾಸನೋಕ್ತ ಅಶೋಕನ ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿ. ಹೀಗಾಗಿ ಕರ್ನಾಟಕಕ್ಕೂ ಅಶೋಕನಿಗೂ ಯಾವುದೋ ಒಂದು ಸಂಬಂಧ ಇದ್ದಿರ್ಬೇಕು. ಬಹುಶಃ ಈ ಸಿಂಹಳಕ್ಕೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಕಡೆ ಹೋಗ್ಬೇಕಾದ್ರೆ ಆತ ಈ ಮೂಲಕನೇ, ಸನ್ನತಿಯ ಮೂಲಕನೇ, ದಕ್ಷಿಣದ ಒಂದು ಚಂದ್ರವಳ್ಳಿ ಮೂಲಕನೇ ಆತ ಈ ಭೂಮಾರ್ಗವಾಗಿ ಹೋಗಿರ್ಬೋದು ಅಂತಕ್ಕಂಥ ಒಂದು ಕಲ್ಪನೆ ಹಾಕೊಳ್ಳೋದು ಒಳ್ಳೇದು. ಹೀಗಾಗಿ ನಾನು ಯಾಕೆಂದ್ರೆ ಇದು ಈ ಕರ್ನಾಟಕ ಮತ್ತು ಮೌರ್ಯ ಸಾಮ್ರಾಜ್ಯಕ್ಕೆ ಏನು ಇಷ್ಟೊಂದು ಇಂಪಾರ್ಟೆನ್ಸ್ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ನಮಗೆ 3 ಶಾಸನ ಚಂದ್ರಗಿರಿ, ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ಸಿಕ್ಕಿದೆ.
ಮತ್ತೆ ಅಶೋಕನ ಹೆಸರಿರ್ತಕ್ಕಂಥ ಶಾಸನಗಳು ನಮ್ಮಲ್ಲಿ 4 ಸಿಕ್ಕಿವೆ. ಅದು ಬಹಳ ಮುಖ್ಯ. ಬೇರೆ ಎಲ್ಲೂ ಸಿಕ್ಕಿಲ್ಲ. ನಿಮಗೆ ಸಿಕ್ಕಿರ್ತಕ್ಕ ಮಧ್ಯಪ್ರದೇಶದ ಗುಜರಾ ಅಂತಕ್ಕಂಥ ಒಂದು ಜಾಗದಲ್ಲಿ ಅಷ್ಟೇ ಸಿಕ್ಕಿದೆ. ಉತ್ತರ ಭಾರತದಲ್ಲಿ ಎಲ್ಲೂ ಕೂಡ ಅಶೋಕನ ಹೆಸರು ಬಂದಿರತಕ್ಕಂಥದ್ದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಅಷ್ಟೇ 4 ಮತ್ತು 5 ಶಾಸನಗಳಲ್ಲಿ ಅಶೋಕನ ಹೆಸರು ಬಂದಿರತಕ್ಕಂಥದ್ದು. ಮತ್ತೆ ಅಶೋಕನ ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು, ಅಶೋಕನ ಪೋರ್ಟ್ರೈಟ್, ಅಶೋಕನ ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು ಅದು ಕರ್ನಾಟಕದಲ್ಲಿ ಅಂತಕ್ಕಂಥದ್ದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಹೀಗಾಗಿ ಕರ್ನಾಟಕ ಆ ವಿಷಯದಲ್ಲೂ ಕೂಡ ಬಹಳ ಪ್ರಮುಖವಾದಂಥ ಒಂದು ಮೌರ್ಯರ ನೆಲೆ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ಇವತ್ತಿನ ಒಂದು ಉಪನ್ಯಾಸಕ್ಕೆ ನನ್ನ ಕರೆಸಿ ಉಪನ್ಯಾಸ ಮಾಡಿಸಿದಂಥ ಸಂಸ್ಥೆಗೆ ವಂದಿಸಿ ಮತ್ತು ಕೇಳದ ಆಲಿಸಿದಂಥ ನಿಮಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.